우리가 지금 갈라디아서 3장을 공부하고 있죠. ಗಲಾತ್ಯ 5ನೇ ಅಧ್ಯಾಯವನ್ನು ನಾವು ಕಲಿತಾ ಇದ್ದೀವಿ. 이 갈라디아서 3장에서 사도 바울은 몇 가지를 설명하고 있습니다. ನಾವು ಅನೇಕ ಬಾರಿ ಈ ಒಂದು ಕ್ಲಾಸ್ ಅನ್ನು ಕುರಿತು ನಾವು ಧ್ಯಾನ ಮಾಡಿದ್ದೀವಿ. 유대인 거짓 형제들은 할례와 율법을 행해야 의롭다함을 얻는다고 주장했죠. ಯಹೂದ್ಯರ ವಿಷಯದಲ್ಲಿ ಯಾವ ರೀತಿಯಲ್ಲಿ ಸುಳ್ಳು ಸುವಾರ್ತೆಯನ್ನ ಸಾರ್ಲಿಕ್ಕೋಸ್ಕರ ಅವರು ಸಿದ್ಧವಾಗಿದ್ದು ಮುಂದೆ ಬಂದಿದ್ರು ಅಂತ ಹೇಳಿ ಕೂಡ ನಾವು ಆ ವಿಷಯದಲ್ಲಿ ಕೂಡ ಕಂಡಿದ್ದೇವೆ. 그런데 사도 바울은 늘 가르친 것이 믿음으로 의롭게 된다는 것이었습니다. ನಂಬಿಕೆಯಿಂದ ಮಾತ್ರವೇ ನಾವು ನೀತಿವಂತರಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಕೂಡ ನಾವು ಕಲ್ತಿದ್ದೇವೆ. 2장 16절을 다시 읽어보겠습니다. 2:16 ಮತ್ತೊಮ್ಮೆ ನಾನು ಓದ್ತೀನಿ. 사람이 의롭게 되는 것은 율법의 행위로 말미암음이 아니고 오직 예수 그리스도를 믿음으로 말미암는 줄 알므로 우리도 그리스도 예수를 믿나니 이는 우리가 율법의 행위로서가 아니고 그리스도를 믿음으로써 의롭다함을 얻으려 함이라. 율법의 행위로서는 의롭다함을 얻을 육체가 없느니라. 이렇게 선언했습니다. 한 가지는 3장 1절에서 5절까지의 말씀입니다. ಒಂದು ಭಾಗದಲ್ಲಿ 3ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ ಅದರಲ್ಲಿರುವಂತದ್ದನ್ನ ಹೇಳ್ತಾ ಇದ್ದಾರೆ. 사람이 예수 그리스도를 믿으면 성령을 받는데 ಯೇಸು ಕ್ರಿಸ್ತನನ್ನ ನಂಬುವಂತ ಸಂದರ್ಭದಲ್ಲಿ ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ತಾರೆ. 성령을 받은 사람은 많은 것을 경험하게 됩니다. ಯಾರೆಲ್ಲ ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ತಾರೋ ಆಗ ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೂ ಕೂಡ ಅನುಕೂಲವಾಗುತ್ತದೆ. 그 경험한 것을 가지고 믿음으로 의롭게 된다는 것을 변론하고 있습니다. 변호하고 있습니다. ಹಾಗೇನೆ ನಾವು ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರನ್ನ ಹೊಂದಿ ಮತ್ತೆ ವಾಕ್ಯದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅನ್ನುವಂಥದ್ದರ ಕುರಿತು ಕೂಡ ತಿಳಿಯಪಡಿಸ್ತಾ ಇದ್ದಾರೆ. 1절에서 5절까지의 이 말씀은 지난번에 믿음과 약속된 성령이라는 제목으로 말씀을 함께 공부했습니다. ಈ ಒಂದು 3ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ ನಾವು ನೋಡುವಾಗ ನಂಬಿಕೆಯಿಂದ ಮತ್ತೆ ವಾಗ್ದಾನವನ್ನ ಮಾಡಿದ ಮೂಲಕವಾಗಿಯೇ ನೆರವೇರಲ್ಪಟ್ಟಿರುವಂತದ್ದರ ಕುರಿತು ರಕ್ಷಣೆ ಕುರಿತು ನಾವು ನೋಡಿದ್ದೇವೆ. 그러니까 믿는 사람들은 성령을 받았는데 ಯಾರೆಲ್ಲ ನಂಬುತ್ತಾರೋ ನಂಬುವಂತ ಎಲ್ಲರೂ ಕೂಡ ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. 성령을 받은 사람은 많은 것을 체험하게 된다는 것입니다. ಹಾಗೇನೆ ಯಾರೆಲ್ಲ ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ತಾರೋ ಅವರೆಲ್ಲರೂ ಕೂಡ ಅನೇಕ ವಿಷಯಗಳಲ್ಲಿ ವೃದ್ಧಿಯಾಗಲಿಕ್ಕೆ ಸಾಧ್ಯ. 그것을 다 경험했지 않느냐고 사도 바울은 말하고 있는 것입니다. ಇದನ್ನೆಲ್ಲ ಗಣನೆಯಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ಮಾತನಾಡ್ತಾ ಇದ್ದಾನೆ, ತಿಳಿಪಡಿಸ್ತಾ ಇದ್ದಾನೆ. 왜 다 경험을 했으면서 할례를 행한다든가 율법을 행해야 의롭게 된다는 말을 따르느냐라고 책망하고 있습니다. ಇಲ್ಲಿ ನಾವು ನೋಡ್ತೇವೆ, ಹಾಗಾದ್ರೆ ಯಾಕೆ ಈ ಒಂದು ನೇಮ ನಿಷ್ಠೆಗಳಿಗಿಂತಲೂ ನಂಬಿಕೆಗೆ ಹೆಚ್ಚಿನ ಮುಖ್ಯತ್ವವನ್ನು ಕೊಡ್ತಾ ಇದ್ದೀವಿ? 이것은 갈라디아 교인들을 향해서 책망하는 내용입니다. ಗಲಾತ್ಯದಲ್ಲಿರುವಂತ ಸಭೆಗಳವರಿಗೆ ದೃಢೀಕರಿಸ್ತಾ ಇರುವಂತದ್ದು ಅಥವಾ ಸ್ಪಷ್ಟಪಡಿಸ್ತಾ ಇರುವಂತ ವಿಷಯವನ್ನ ನಾವು ನೋಡ್ತೇವೆ. 또 한 가지는 6절에서 9절의 말씀에서 사도 바울은 믿음으로 의롭게 된다는 것을 증명하고 있습니다. ಹಾಗೇನೆ ಇನ್ನ ಒಂದು ಮುಂದುವರೆದ ಭಾಗದಲ್ಲಿ ನಾವು ನೋಡ್ತೇವೆ 6 to verse 9 6ರಿಂದ 9 ತನಕ ನಾವು ನೋಡ್ತೇವೆ. ಈ ನಂಬಿಕೆಯಿಂದಲೇ ನಮಗೆ ರಕ್ಷಣೆ ಅನ್ನುವಂಥದ್ದನ್ನ ಅಲ್ಲಿ ಕೂಡ ಪ್ರಸ್ತಾಪಿಸುವಂತದ್ದನ್ನ ಕಾಣಬಹುದು. ಗಲಾತಿಯನ್ಸ್ ಚಾಪ್ಟರ್ 2 verse 16 ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು
ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನ ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದ್ರೆ ಯಾವನಾದ್ರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. 지금 우리는 갈라디아서 3장을 공부하고 있는 겁니다. ನಾವೀಗ ಗಲಾತ್ಯ 3ನೇ ಅಧ್ಯಾಯದಲ್ಲಿ ಕೂಡ ಕಲಿತಾ ಇದ್ದೀವಿ. 사도 바울이 믿음으로 의롭게 된다는 것을 증명하기 위해서 두 가지의 내용을 나누어서 설명하고 있습니다. ಅಪೊಸ್ತಲನಾದ ಪೌಲನು ನಮಗೆ ನಾವು ನೀತಿವಂತರಾಗಲಿಕ್ಕೆ ಹೇಗೆ ಸಾಧ್ಯ ಅನ್ನುವುದರ ಕುರಿತು, ನಮ್ಮ ರಕ್ಷಣೆ ಕುರಿತು ತಿಳಿಯಪಡಿಸ್ತಾ ಇದ್ದಾನೆ. 이것은 모세 오경에 기록된 말씀을 가지고 말하는 것이죠. ಹಾಗೆ ಮೋಶೆ ಬರೆಯಲ್ಪಟ್ಟಂತ ಪುಸ್ತಕಗಳಿಂದಲೂ ಕೂಡ ಉಲ್ಲೇಖಿಸುತ್ತಾ ಇದ್ದಾರೆ. 창세기를 가지고 말하고 있는 것입니다. ಆದಿಕಾಂಡ, ಜೆನೆಸಿಸ್, ಅಲ್ಲಿ ತಿಳಿಯಲ್ಪಡಿಸಿರುವಂತ ವಿಷಯಗಳನ್ನು ಕೂಡ ನೆನಪು ಮಾಡ್ತಾ ಇದ್ದಾರೆ. 이 창세기에 다 기록돼 있다. ಆದಿಕಾಂಡದಲ್ಲಿ ಕೂಡ ಎಲ್ಲ ಬರೆಯಲ್ಪಟ್ಟಿದೆ. 아브라함은 유대인들이 존경하는 유대인들의 조상입니다. ಅಬ್ರಹಾಮನು ಎಲ್ಲ ಯೂದರಿಗೆ ಮುಖ್ಯಸ್ಥನಾಗಿದ್ದಂತ ವ್ಯಕ್ತಿ ಎಂಬುದಾಗಿ ಕೂಡ ಅವ್ರು ನೆನಪು ಮಾಡ್ತಾ ಇದ್ದಾನೆ. 아브라함도 믿음으로 의롭게 됐다는 것을 말하고 있는 겁니다. ಅಬ್ರಹಾಮನು ನಂಬಿಕೆಯಿಂದಲೇ ನೀತಿವಂತನಾದನು ಎಂಬುದಾಗಿ ಕೂಡ ಸ್ಪಷ್ಟೀಕರಿಸ್ತಾ ಇದ್ದಾರೆ. 그러니까 갈라디아 교인들에게 너희도 믿음으로 의롭게 된 거 아니냐? ಹಾಗೇನೆ ನೀವು ಕೂಡ ಗಲಾತ್ಯ ಸಭೆಯವರೆಗೂ ಕೂಡ ತಿಳಿಸ್ತಾ ಇದ್ದಾರೆ, ನಂಬಿಕೆಯಿಂದಲೇ ಅಲ್ವಾ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ. 너희들이 할례를 받아서 의롭게 됐느냐? 율법을 다 행해서 의롭게 됐느냐? 하고 말하고 있는 겁니다. ನಾವು ಸುನ್ನತೆಯಿಂದ ನಾವೇನು ನೀತಿವಂತರಾಗಲಿಕ್ಕೆ ಸಾಧ್ಯನಾ, ಅಥವಾ ಯಾರು ಈ ಲೋಕಾನುಸಾರವಾದ ದಾನ ಧರ್ಮಗಳಿಂದ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇದ್ದಾರೆ. 믿음으로 의롭게 된 것이 아니냐? 이렇게 반문하고 있습니다. ಬರೀ ನಂಬಿಕೆಯಿಂದ ಮಾತ್ರವೇ ನಾವು ನೀತಿವಂತರಾಗುವಂತದ್ದೆಂಬುದಾಗಿ ಗೊತ್ತಿಲ್ವಾ? 그리고 6절 9절에서 말씀한 아브라함의 이야기는 유대인들에게 말하는 것입니다. ಇದನ್ನ ಈ ದೃಢೀಕರಿಸುವಂತ ವಿಷಯ, ನಾವು ಯಾವ ರೀತಿಯಲ್ಲಿ ನಾವು ರಕ್ಷಣೆ ಹೊಂದ್ತೀವಿ ಅಂತೇಳಿ ಇದರ ಮೂಲಕವಾಗಿಯೂ ಮತ್ತೆ ತಿಳಿಯಪಡಿಸಿರುವಂತ ಈ ಅಂಶಗಳನ್ನ ಅವರಿಗೆ ನೇರವಾಗಿ ತಿಳಿಸ್ತಾ ವಿವರಿಸ್ತಾ ಇದ್ದಾರೆ. 유대인들의 조상인 아브라함도 믿음으로 의롭게 되었다는 것을 말하고 있는 거예요. ಯೂದರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು, ಅವರ ಮೂಲ ಪಿತು ಆಗಿದ್ದಂತ ಅಬ್ರಹಾಮನ ವಿಷಯದಲ್ಲಿ ನಂಬಿಕೆಯಿಂದಲೇ ಆತನು ನೀತಿವಂತನೆಂಬುದಾಗಿ ಆರಿಸಲ್ಪಟ್ಟಿದ್ದನು ಎಂದಾಗಿ. 그것은 모세 오경의 창세기에 기록되어 있다고 말하고 있는 겁니다. ಈ ಅಂಶಗಳನ್ನ ಮೋಶೆ ಬರೆಯಲ್ಪಟ್ಟಿರುವಂತ ಗ್ರಂಥಗಳಲ್ಲಿ, ಆದಿಕಾಂಡ ಪುಸ್ತಕಗಳಲ್ಲಿ ಕೂಡ ನಾವು ಕಾಣಬಹುದಾಗಿದೆ. 유대인은 아브라함을 자기들의 조상으로 생각하고 있고, ಯೂದರೆಲ್ಲರೂ ಕೂಡ ಅಬ್ರಹಾಮನ ಕುರಿತು ಚೆನ್ನಾಗಿ ತಿಳಿದು ಹೌದು ಈತನೇ ನಮ್ಮ ಮೂಲ ಪಿತ ಎಂಬುದಾಗಿ ಕೂಡ ಅರಿತುಕೊಂಡಿದ್ದಾರೆ. 모세 오경은 자기들의 지켜야 될 율법으로 생각을 하고 있습니다. ಹಾಗೇನೆ ಮೋಶೆ ಬರೆಯಲ್ಪಟ್ಟಿರುವಂತಹ ಗ್ರಂಥಗಳನ್ನ ಇವರೆಲ್ಲರೂ ಕೂಡ ಹೌದು ನಾವು ಯಾವುದನ್ನ ಪಾಲಿಸಬೇಕಾಗಿದೆ ಅನ್ನುವಂಥದ್ರ ಕುರಿತು ಆ ಪುಸ್ತಕಗಳ ಮೇಲೆ ಕೂಡ ಅವಗಾಹನವಿತ್ತು. 그러므로 사도 바울은 유대인들에게 믿음으로 의롭게 된다는 것을 아브라함을 예로 들어서 설명하고 있는 거예요. ಆದುದರಿಂದಲೇ ನಂಬಿಕೆಯಿಂದಲೇ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ ಅಂತೇಳಿ ಅಪೊಸ್ತಲನಾದ ಪೌಲನು ಅದರ ವಿಷಯದಲ್ಲಿ ಕೂಡ ಅರಿವಿದ್ದು ಈಗ ಎಚ್ಚರಿಸುತ್ತಾ ಇದ್ದಾನೆ. 이 6절에서 9절의 이 아브라함의 이야기도 지난번 강의에서 우리 다 같이 공부를 했습니다. ಸಾಗನೆ ಕಳೆದ ಬಾರಿ ಕೂಡ ಇದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡಿದ್ದೀವಿ. 그때 공부할 때 아브라함이 받은 복과 사명이라는 제목으로 말씀을 공부했습니다. ಹಾಗೇನೆ ಅಬ್ರಹಾಮನ ವಿಷಯದಲ್ಲಿ ಹೇಗೆ ನೀತಿವಂತನಾದನೆಂಬುದಾಗಿ ಕೂಡ ನಾವು ಧ್ಯಾನ ಮಾಡಿದ್ದೀವಿ. 그래서 오늘은
10절에서 14절까지 말씀을 공부하려고 합니다. ಇವತ್ತು ಮುಂದುವರೆದ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. 10절에서 14절 말씀의 내용은 이런 것입니다. 10ರಿಂದ ಮುಂದುವರೆದ ಭಾಗದಲ್ಲಿ ನಾವು ನೋಡುವಾಗ 율법을 지켜서 의롭게 되려고 하는 것은 율법에 의하면은 저주 아래 있게 된다고 말하고 있는 겁니다. 3ನೇ ಅಧ್ಯಾಯ 10ನೇ ವಚನದಿಂದ ನಾವು ನೋಡುವಾಗ ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. 그러니까 율법을 지켜서 어렵게 되려고 하면은 율법에 의해서 저주를 받는다는 것입니다. ಇಲ್ಲಿ ನಾವು ನೋಡ್ತೇವೆ ಧರ್ಮಶಾಸ್ತ್ರದೊಳಗೆ ಬರೆದಿರುವುದಗಳೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲೇ ಬರೆದದೆ. 왜냐하면은 율법을 다 지킬 수 없기 때문입니다. ಇಲ್ಲಿ ನಾವು ನೋಡ್ತೇವೆ ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿರುವಂತ ಎಲ್ಲವನ್ನ ನಾವು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. 율법에서는 율법을 지키지 않으면 저주를 받는다고 말하고 있습니다. ಧರ್ಮಶಾಸ್ತ್ರವನ್ನೆಲ್ಲ ನಾವು ಕೈಗೊಳ್ಳದೇ ಇದ್ರೆ ನಾವು ಶಾಪಗ್ರಸ್ತರು ಎಂಬುದಾಗಿ ನೋಡ್ತಾ ಇದ್ದೇವೆ. 율법에 의해서 어렵게 되려고 하는 사람은 예수 그리스도의 대속적인 죽음을 헛된 것으로 만드는 것이라고 말하고 있습니다. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ಈ ಧರ್ಮಶಾಸ್ತ್ರದ ಮೂಲಕವಾಗಿ ಪಾಲನೆ ಮಾಡ್ತೇವೆ, ಪ್ರತಿಯೊಂದು ವಾಕ್ಯವನ್ನ ನಾವು ಪಾಲನೆ ಮಾಡುವುದರ ಮೂಲಕ ನೀತಿವಂತನಾಗ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿಯೇ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ನಮ್ಮ ನೀತಿವಂತರನ್ನಾಗಿ ಮಾರ್ಪಡಿಸಲಿಕ್ಕೆ ಬಂದನು. 율법을 지켜서 의롭게 되지 못하기 때문에 하나님의 아들이 이 땅에 오셨습니다. ನಾವು ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕ ನೀತಿವಂತರಾಗ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವುದರಿಂದ ತಂದೆಯಾದ ದೇವರು ತನ್ನ ಕುಮಾರನಾಗಿರುವಂತ ಯೇಸು ಕ್ರಿಸ್ತನನ್ನು ಕಳಿಸಿಕೊಡುವುದರ ಮೂಲಕ ನಮ್ಮನ್ನ ನೀತಿವಂತರನ್ನಾಗಿ ಮಾಡಲಿಚ್ಛಿಸಿದನು. 그 하나님의 아들이 대신해서 자기가 죽어주신 것입니다. ಹಾಗೆ ಆತನು ಶರೀರಧಾರಿಯಾಗಿ ಈ ಲೋಕದಲ್ಲಿ ನಮಗೋಸ್ಕರವಾಗಿ ಸತ್ತನು. Atoning sacrifice, 대속 제물이 된 것입니다. ಯಜ್ಞದ ಬಲಿಯಾಗಿ ತನ್ನನ್ನು ಸಮರ್ಪಿಸಿಕೊಂಡನು. 그렇기 때문에 율법을 지켜서 의롭게 되려고 하는 사람은 예수 그리스도의 죽음을 헛된 것으로 만들고 있다는 그런 것입니다. ಹೇಗೋ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನ ಪಾಪಗಳಿಂದಲೂ ಅಥವಾ ಶಾಪಗಳಿಂದಲೂ ಬಿಡಿಸಲಿಕ್ಕೋಸ್ಕರವಾಗಿ ಒಂದು ಪ್ರಾಯಶ್ಚಿತ್ತ ಬಲಿಯಾಗಿ ಆತನು ಸಮರ್ಪಿತನಾದನು. 오늘 우리가 공부할 이 10절에서 14절 말씀의 내용이 그렇다는 것입니다. ಇವತ್ತು ನಾವು 3ನೇ ಅಧ್ಯಾಯದಲ್ಲಿ 10ರಿಂದ 14ರ ತನಕ ಈ ವಾಕ್ಯಗಳನ್ನ ಕಾಣ್ತಾ ಇದ್ದೇವೆ. 10절부터 한번 읽어보겠습니다. ನಾನು 10ರಿಂದ 10ನೇ ವಚನದಿಂದ 3ನೇ ಅಧ್ಯಾಯ 10ನೇ ವಚನದಿಂದ ಓದ್ತೀನಿ. 무릇 10절 무릇 율법 행위에 속한 자들은 저주 아래에 있나니 기록된 바 누구든지 율법책에 기록된 대로 모든 일을 항상 행하지 아니하는 자는 저주 아래에 있는 자라 하였습니다. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವವುಗಳೆಲ್ಲನೆಲ್ಲ ನಿತ್ಯ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನ ಶಾಸ್ತ್ರದಲ್ಲಿ ಬರೆದದೆ. 이것이 율법이 요구하는 내용입니다. ಧರ್ಮಶಾಸ್ತ್ರದ ಕುರಿತು ತಿಳಿಯಪಡಿಸುವಂತಹ ವಿಷಯ. 이 율법을 지키지 않으면 너는 저주받을 것이다. 이렇게 말하고 있는 거예요. ನೀವು ಧರ್ಮಶಾಸ್ತ್ರವನ್ನ ಪಾಲನೆ ಮಾಡದೇ ಇದ್ರೆ ಶಾಪವನ್ನ ಪಡ್ಕೊಳ್ತೀರಿ. 그러면 모세오경에서 어디에서 말하고 있는지 찾아보겠습니다. ಇದು ಎಲ್ಲಿ ಬರೆದಿದೆ ಆ ರೀತಿಯಲ್ಲಿ ಮೋಶೆ ಬರೆದಿರುವಂತ ಪುಸ್ತಕಗಳಲ್ಲಿ ಎಲ್ಲಿ ಬರೆದಿದೆ ಅಂತ ಹೇಳಿ ನಾವು ಹುಡುಕೋಣ. 신명기 27장 26절을 보겠습니다. 듀테로노미
chapter 27, verse 26. ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 26ನೇ ವಚನ ನೋಡೋಣ. 이 율법의 말씀을 실행하지 아니하는 자는 저주를 받을 것이라 할 것이요 모든 백성은 아멘 할지니라. ಇಲ್ಲಿ 27ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಈ ಧರ್ಮಶಾಸ್ತ್ರದ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೇ ಇರುವವನು ಶಾಪಗ್ರಸ್ತನು ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. 신명기 27장 26절에서 이 율법의 말씀을 실행하지 아니하는 자는 저주를 받을 것이라고 율법에서 말하고 있는 겁니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಡ್ಯೂಟರ್ನೋಮಿ ಚಾಪ್ಟರ್ 27 ವರ್ಸ್ 26 ಅಲ್ಲಿ ಈ ಧರ್ಮಶಾಸ್ತ್ರದ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೇ ಇರುವವನು ಶಾಪಗ್ರಸ್ತನು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಿದೆ. 레위기 18장 5절의 말씀을 읽어보겠습니다. 레위기 chapter 18 verse 5. ಇನ್ನೊಂದು ವಾಕ್ಯವನ್ನು ಕೂಡ ನಾವು ನೋಡೋಣ. ಯಾಜಕ ಕಾಂಡ 18ನೇ ಅಧ್ಯಾಯ 5ನೇ ವಚನ. 너희는 내 규례와 법도를 지키라. 사람이 이를 행하면 그로 말미암아 살리라. 나는 여호와이니라. ಲೆವಿಟಿಕಸ್ ಚಾಪ್ಟರ್ 18 ವರ್ಸ್ 5. ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ಆದುದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು. ನಾನು ಯೆಹೋವನು. 너희가 살려면 율법을 지켜야 한다는 말씀입니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ವಾಕ್ಯಗಳನ್ನ ಕೈಗೊಂಡು ನೀವು ನಡೆಯಬೇಕಾಗಿದೆ ಅನ್ನುವಂತ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. 그러니까 레위기 18장 5절과 신명기 27장 26절을 함께 보면은 이런 것입니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಡ್ಯೂಟರ್ನೋಮಿ ಚಾಪ್ಟರ್ 27 ವರ್ಸ್ 26, ಲೆವಿಟಿಕಲ್ಸ್ ಚಾಪ್ಟರ್ 18 ವರ್ಸ್ 5 ಅಲ್ಲಿ ಎರಡೂ ಕೂಡ ಒಂದೇ ಅರ್ಥವನ್ನ ತಿಳಿಸ್ತಾ ಇದೆ. 율법의 말씀을 행하지 아니하는 자는 저주를 받는데 ಒಂದೇ ಉತ್ತರ, ಧರ್ಮಶಾಸ್ತ್ರವನ್ನ ಪಾಲಿಸದೇ ಇದ್ರೆ ಶಾಪಗ್ರಸ್ತನು ಎಂಬುದಾಗಿ. 그러나 다 지키면 너희들은 살 것이다. ಮತ್ತೆ ಹೇಳ್ತಾ ಇದೆ, ಒಂದು ವೇಳೆ ಎಲ್ಲ ಧರ್ಮಶಾಸ್ತ್ರವನ್ನ ನೀವು ಪಾಲಿಸುವುದಾದರೆ ಬದುಕಿಕೊಳ್ಳುವಿರಿ. 다시 말하면은 율법의 말씀을 지키지 아니하면 저주받고 죽을 것이다 이런 말입니다. ಇನ್ನ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ನೀವು ಈ ಧರ್ಮಶಾಸ್ತ್ರದಲ್ಲಿ ಪಾಲನೆ ಮಾಡದೇ ಇದ್ರೆ ನೀವು ಸಾಯುವಿರಿ. 뭐 죽는다는 말은 심판받는다는 말이겠죠. ಸಾಯುವಿರಿ ಅನ್ನುವಂಥದ್ದು ಒಂದು ವೇಳೆ ಶಿಕ್ಷೆಗೆ ಒಳಪಡುವಿರಿ ಎಂಬ ಅರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. 자, 오늘 본문 11절 말씀을 보겠습니다. ಇವತ್ತಿನ ವೇದ ಭಾಗಕ್ಕೆ ಆರಿಸಿಕೊಂಡಿರುವಂತ ಗಲಾತ್ಯ 3:11 ವಚನ ನೋಡೋಣ. 또 하나님 앞에서 아무도 율법으로 말미암아 의롭게 되지 못할 것이 분명하니 이는 의인은 믿음으로 살리라 하였습니다. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದದೆ. 율법은 아무도 다 지킬 수가 없습니다. ಧರ್ಮಶಾಸ್ತ್ರವನ್ನ ಯಾರು ಕೂಡ ಸಂಪೂರ್ಣವಾಗಿ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. 그러니까 모든 사람이 다 죄 가운데 있으니까 저주 아래 있게 된다는 것입니다. ಯಾಕಂದ್ರೆ ನಾವೆಲ್ಲರೂ ಕೂಡ ಪಾಪ ಶಾರೀರಿಕವಾಗಿ ಈ ಲೋಕಾನುಸಾರವಾದ ರೀತಿಯಲ್ಲಿ ಕೂಡ ನಾವು ನೋಡುವಾಗ ಎಲ್ಲೋ ಒಂದು ಕಡೆ ಪಾಪವು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದೆ. 그런데 믿음으로 의롭게 된 사람은 살 수 있다라는 말씀을 하고 있는 것입니다. ಯಾರೆಲ್ಲ ನಂಬಿಕೆಯಿಂದ ನೀತಿವಂತರೆಂಬುದಾಗಿ ಕರೆಯಲ್ಪಟ್ಟಿದ್ದಾರೋ ಅವರು ಬದುಕಿಕೊಳ್ಳುವರು. The righteous will live by faith. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು. 의인들은 믿음으로 살 것이다 라고 말하고 있는 거예요. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು ಎಂಬುದಾಗಿ ನೋಡ್ತೇವೆ. 로마서 3장 20절을 보겠습니다.
ಹಾಗೆ ರೋಮಪುರದವರಿಗೆ 3ನೇ ಅಧ್ಯಾಯ 20ನೇ ವಚನ ಕೂಡ ನಾವು ನೋಡುವ. 그러므로 율법의 행위로 그의 앞에 의롭다 하심을 얻을 육체가 없나니 율법으로는 죄를 깨달음이니라. 3:20ರಲ್ಲಿ ನಾವು ನೋಡ್ತೇವೆ, ಯಾಕಂದ್ರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರುಹು ಉಂಟಾಗುತ್ತದಷ್ಟೇ. 로마서 챕터 3 verse 20입니다. 예. 그러므로 율법의 행위로 그의 앞에 의롭다 하심을 얻을 육체가 없나니 율법으로는 죄를 깨달음이니라. ಇಲ್ಲಿ ಯಾಕಂದ್ರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರುಹು ಉಂಟಾಗುತ್ತದಷ್ಟೇ. 그러므로 율법을 다 지킬 수 없기 때문에 누구든지 율법의 행위로 의롭다함을 얻을 수가 없다는 것입니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮಶಾಸ್ತ್ರದ ಮೂಲಕವಾಗಿ ನಮ್ಮ ಪಾಪದ ಅರಿವು ಉಂಟಾಗ್ತದೆ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ನಾವು ನೀತಿವಂತರೆಂಬುದಾಗಿ ಕರೆಯಲ್ಪಡಲಿಕ್ಕೆ ಅವಕಾಶ ಇದೆ. 그러면 율법은 왜 주셨느냐? ಹಾಗಾದ್ರೆ ಯಾಕೆ ಧರ್ಮಶಾಸ್ತ್ರ ಬೇಕು? ಧರ್ಮಶಾಸ್ತ್ರದಿಂದ ನೀತಿವಂತರಾಗೋದಿಲ್ಲ ಅಂದ್ರೆ ಯಾಕೆ ಧರ್ಮಶಾಸ್ತ್ರ ಬೇಕು? 사람을 살리려고 주셨는가? ಮನುಷ್ಯನು ಬದುಕಲಿಕ್ಕೆ ಜೀವಿಸಲಿಕ್ಕೋಸ್ಕರವಾಗಿ ಕೊಟ್ಟಿದ್ದಾರಾ? 그것이 아니고 율법은 사람이 죄를 자꾸 범하기 때문에 율법을 주신 것입니다. ಧರ್ಮಶಾಸ್ತ್ರ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮನುಷ್ಯನು ಪ್ರತಿ ಬಾರಿಯೂ ಕೂಡ ತಪ್ಪು ಮಾಡ್ತಾ ಇರೋದ್ರಿಂದ ಆ ತಪ್ಪಿನ ಅರಿವನ್ನ ಅರಿತುಕೊಳ್ಳಲಿಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ. 이것이 죄이다, 저것이 죄이다, 이렇게 하면 안 된다, 저렇게 해라, 이렇게 하는 것이 율법이에요. ಇದು ಪಾಪ, ಅದನ್ನ ಮಾಡಬಾರ್ದು, ಇದು ತಪ್ಪು, ಇದನ್ನ ಮಾಡಬಾರ್ದು, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ತಿಳಿಯಪಡಿಸಲಿಕ್ಕೆ ಕೊಡಲ್ಪಟ್ಟಿದೆ. 그렇기 때문에 사람이 자꾸 죄를 범하기 때문에 율법을 주셔서 죄를 깨닫게 하시는 겁니다. ಅಷ್ಟು ಮಾತ್ರವಲ್ಲ, ಈ ಶಾಸ್ತ್ರವನ್ನು ಪಾಲನೆ ಮಾಡುವುದರಿಂದ ಮಾತ್ರನೇ ಅಲ್ಲ, ನಮಗೆ ರಕ್ಷಣೆಯ ಕುರಿತು ಸ್ಪಷ್ಟಪಡಿಸ್ತಾ ಇರುವಂತದ್ದು, ಹೇಗೆ ನಾವು ರಕ್ಷಣೆ ಹೊಂದಬೇಕನ್ನುವಂಥದ್ದನ್ನ ತಿಳಿಯಪಡಿಸುವಂತದ್ದಾಗಿದೆ. 그래서 죄를 짓지 말도록 하기 위해서 율법을 주신 것입니다. ಮತ್ತೆ ಪಾಪವನ್ನ ಕೂಡ ಮಾಡದಂತೆ ತಡೆಯಲಿಕ್ಕೆ, ನಮ್ಮನ್ನು ಎಚ್ಚರಿಸಲಿಕ್ಕೆ ಕೊಡಲ್ಪಟ್ಟಿದೆ. 그것이 로마서 3장 20절 말씀입니다. ಇದೇನೆ ರೋಮಪುರದವರಿಗೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಕೂಡ ನಮ್ಮನ್ನು ಎಚ್ಚರಿಸುವಂತದ್ದು. 또 거기에 28절을 보겠습니다. 28ಅನ್ನು ಕೂಡ ನಾವು ಓದ್ಕೊಳ್ಳೋಣ. 그러므로 사람이 의롭다 하심을 얻는 것은 율법의 행위에 있지 않고 믿음으로 되는 줄 우리가 인정하노라. ರೋಮ 3:28 ನಾನು ಓದ್ತೀನಿ. ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ. A man is justified by faith apart from observing the law. ಧರ್ಮ ಪ್ರಮಾಣವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯ ನೀತಿವಂತನೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ. 율법을 행함으로 있는 것이 아니고 믿음으로 의롭게 된다. ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದರ ಮೂಲಕವಾಗಿ ಅಲ್ಲ, ಇಲ್ಲಿ ನಾವು ನೀತಿವಂತರೆಂಬುದಾಗಿ ಕರೆಯಲ್ಪಡಬೇಕಾದ್ರೆ ನಂಬಿಕೆ ಮುಖ್ಯ. 사도 바울은 로마서에서도 이렇게 말을 하고 있는 것입니다. ಇಲ್ಲಿ ಅಪೊಸ್ತಲನಾದ ಪೌಲನು ರೋಮಪುರದ ಬರೆದ ಪತ್ರಿಕೆಯಲ್ಲಿ ಕೂಡ ನಮ್ಮನ್ನು ಈ ರೀತಿಯಲ್ಲಿ ಮಾತನಾಡ್ತಾ ತಿಳಿಯಪಡಿಸ್ತಾ ಇದ್ದಾರೆ. 오늘 갈라디아서 3장 12절을 보겠습니다. ನಾವು ಗಲಾತ್ಯ 3ನೇ ಅಧ್ಯಾಯ 12ನೇ ವಚನ ನೋಡೋಣ. 갈라디아서 3장 12절 율법은 믿음에서 난 것이 아니니 율법을 행하는 자는 그 가운데서 살리라 하였느니라. ಗಲಾತ್ಯನ್ಸ್ ಚಾಪ್ಟರ್ 3 ವರ್ಸ್ 12. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ, ಅದರ ನೇಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದದೆ. 그러니까 율법을 행하는 자는 율법 가운데서 살 수 있다는 것이죠. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮಶಾಸ್ತ್ರವು
ಧರ್ಮಶಾಸ್ತ್ರಗಳಿಗಿಂತ ವಿಶೇಷವಾಗಿ ನಂಬಿಕೆ ಅನ್ನುವಂಥದ್ರ ಕುರಿತು ತಿಳಿಸ್ತಾ ಇದೆ. 그러나 율법을 행할 수 있는 사람이 아무도 없다는 것을 말하고 있는 것입니다. ಅದರ ಅರ್ಥ ಮನುಷ್ಯನ ಯಾರು ಕೂಡ ಧರ್ಮಶಾಸ್ತ್ರನ ಸಂಪೂರ್ಣವಾಗಿ ಪಾಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. 그러면 율법에 의하면 율법을 지키지 못해서 다 저주받는다 그 말입니다. ಒಂದು ವೇಳೆ ನಾವು ಪಾಲನೆ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ನಮ್ಮ ಪಾಪದ ಅರಿವನ್ನ ಕೂಡ ಉಂಟು ಮಾಡುತ್ತಾ ಮತ್ತೆ ಹೇಗೆ ನಾವು ನೀತಿವಂತರಾಗಿ ಅಥವಾ ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತಿಳಿಯಪಡಿಸ್ತದೆ. 이것은 사도 바울이 말하는 것이 아니고 ಅಪೊಸ್ತಲನಾದ ಪೌಲನು ಮಾತನಾಡ್ತಾ ಇರುವಂತ ವಿಷಯವಲ್ಲ. 율법에 그렇게 적혀 있다고 말하는 것입니다. ಧರ್ಮಶಾಸ್ತ್ರದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಅನ್ನುವಂಥದ್ದನ್ನ ತಿಳ್ಕೋಬೇಕಾಗಿದೆ. 그러므로 율법을 행해서 의롭다함을 얻으려 하는 것은 다 죽는 일이다 그 말입니다. ಅಂದ್ರೆ ಈ ಬರೆಯಲ್ಪಟ್ಟಿರುವಂತ ಎಲ್ಲವೂ ಕೂಡ ನಮಗೋಸ್ಕರವಾಗಿ ಬಹಳ ಪ್ರಾಮುಖ್ಯವಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಕೂಡ ನಾವು ಪರಿಗಣಿಸಬೇಕಾಗಿದೆ. 율법은 믿음에서 온 것이 아니라고 말하고 있는 것입니다. ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರದಿಂದಲೇ ನಮಗೆ ಯಾವ ರೀತಿಯಾದಂತ ಅರಿವು ಅಥವಾ ನಂಬಿಕೆಯ ಅರಿವನ್ನು ಕೂಡ ಉಂಟು ಮಾಡುವಂಥದ್ದು. 아브라함이 믿음으로 의롭다고 인정받은 것은 창세기 15장의 말씀입니다. ಅಬ್ರಹಾಮನು ಹೇಗೆ ಆತ ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟನು ಅಂತ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 율법은 아브라함 이후에 430년 후에 모세를 통해서 주어진 것입니다. ಈ ಒಂದು ಧರ್ಮಶಾಸ್ತ್ರದ ವಿಷಯದಲ್ಲಿ ನಾವು ನೋಡೋದಾದ್ರೆ ಮೋಸೆಯ ಕಾಲದಲ್ಲಿ ಅಥವಾ 430 ವರ್ಷಗಳ ಮುಂಚಿತವಾಗಿಯೇ ಈತನಿಗೆ ಆ ಒಂದು ಕೃಪೆ ಸಿಕ್ಕಿದೆ ಎಂಬುದಾಗಿ ನಾವು ನೋಡ್ತೇವೆ. 그러니까 아브라함이 믿음으로 인정받은 것은 이미 율법 이전에 있었던 일이라는 것입니다. ಮುಂಚಿತವಾಗಿ ಮೊದಲೇನೆ ಅಬ್ರಹಾಮನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಡಲಿಕ್ಕೆ ಕಾರಣ ಕೂಡ ಅವನಲ್ಲಿದ್ದಂತಹ ಒಂದು ವಿಶ್ವಾಸ. 아브라함이 의롭다고 인정받은 것은 율법의 행위로 된 것이 아닙니다. ಅಬ್ರಹಾಮನು ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟಿರುವಂತದ್ದು ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಿರುವುದರಿಂದ ಅಲ್ಲ. 아브라함은 오직 믿음으로 의롭다고 인정을 받은 것입니다. ಅಬ್ರಹಾಮನಲ್ಲಿದ್ದಂತ ನಂಬಿಕೆ ವಿಶ್ವಾಸ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂತದ್ದು. ಆ ನಂಬಿಕೆಯಿಂದಲೇ ಆತ ನೀತಿವಂತನಾದನು. 아브라함이 의롭다고 인정받은 것은 율법이 있기 전에 믿음으로 된 것입니다. ಹಾಗೇನೆ ಆತನಲ್ಲಿದ್ದಂತಹ ವಿಶ್ವಾಸ ಅನೇಕರಿಗೆ ಸ್ಫೂರ್ತಿಯಾಗಿದೆ. 율법 있기 전에 믿음으로 된 것이라고요. ಇನ್ನ ಒಂದು ರೀತಿಯಲ್ಲಿ ಧರ್ಮಶಾಸ್ತ್ರಕ್ಕಿಂತ ಮುಂಚಿತವಾಗಿಯೇ ಆತನು ನಂಬಿಗಸ್ತನಾಗಿ ಎಣಿಸಲ್ಪಟ್ಟನು. 만약 누군가가 율법을 다 행한다면 그는 율법으로 구원을 받을 것입니다. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ರಕ್ಷಣೆ ನಮಗೆ ಧರ್ಮಶಾಸ್ತ್ರವನ್ನೆಲ್ಲ ಸಂಪೂರ್ಣವಾಗಿ ಪಾಲನೆ ಮಾಡುವುದರ ಮೂಲಕ ಕೂಡ ಉಂಟು. 그러나 사람은 모든 율법을 다 지킬 수 없습니다. ಆದ್ರೆ ಎಲ್ಲ ಸಂಪೂರ್ಣವಾಗಿ ಪಾಲನೆ ಮಾಡಕ್ಕಾಗುತ್ತಾ? ಆಗೋದಿಲ್ಲ. 그런 사람은 아무도 없습니다. ಅಂತಹ ಮನುಷ್ಯರು ಇದುವರೆಗೂ ಯಾರು ಇಲ್ಲ. 그렇기 때문에 성경은 모든 사람이 죄인이라고 말하고 있는 것입니다. ಅದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ ಎಲ್ಲಾ ಮನುಷ್ಯರು ಕೂಡ ಪಾಪಿಗಳೇ ಎಂಬುದಾಗಿ. 태어날 때부터 죄인으로 태어난다는 것입니다. ಹುಟ್ಟಿದಂದಿನಿಂದ ಕೂಡ ಪಾಪಿಯೇ ಎಂಬುದಾಗಿ ನಮಗೆ ತಿಳಿಸುತ್ತದೆ. 그러나 그리스도 예수의 속량으로 말미암아 은혜로 믿고 값없이 의롭다 하심을 얻는 것입니다. ಹಾಗೆ ನಮ್ಮ ಮೇಲೆ ಯೇಸು ಕ್ರಿಸ್ತನ ತೋರಿದಂತ ಒಂದು ಪ್ರೀತಿಯ ಮೂಲಕವಾಗಿ ನಾವು ಅವರ ಮೂಲಕವಾಗಿ ಮಾತ್ರವೇ ನೀತಿವಂತರಾಗಿ ರಕ್ಷಿಸಲ್ಪಟ್ಟವರಾಗಿ ನಾವು ತೀರ್ಮಾನಿಸಲ್ಪಡಲಿಕ್ಕೆ ಸಾಧ್ಯ. 로마서 3장 23절을 보겠습니다. ರೋಮ 3:23 ನೋಡೋಣ. 로마서 3장 23절 모든 사람이 죄를 범하였음에 하나님의 영광에 이르지 못하더니
ರೋಮನ್ಸ್ ಚಾಪ್ಟರ್ 3 ವರ್ಸ್ 23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. 모든 사람이 죄인이기 때문에 하나님의 영광에 이르지 못했다는 것입니다. ಎಲ್ಲರೂ ಪಾಪ ಮಾಡಿರೋದ್ರಿಂದ ದೇವರ ಮಹಿಮೆಗೆ ಪಾತ್ರರಾಗದೇ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತೇವೆ. 24절 24 그리스도 예수 안에 있는 성령으로 말미암아 하나님의 은혜로 값없이 의롭다함을 얻은 자 되었느니라. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. Through the redemption that came by Christ Jesus. ಇಲ್ಲಿ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗಿದೆ. 속량이라는 말이 무슨 말입니까? redemption. ವಿಮೋಚನೆ. 죄값을 갚는다는 것입니다. 죄값을 갚는다. ಪಾಪ ವಿಮೋಚನೆ ಅಂದ್ರೆ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಕಟ್ಟಬೇಕಾಗಿದೆ. ಆ ರೀತಿಯಲ್ಲಿ ಪಾಪ ವಿಮೋಚನೆಯನ್ನ ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನ ವಿಮೋಚಿಸಿದ್ದಾರೆ. 죄의 값, 죄값이 뭡니까? ಪಾಪವು ಕೊಡುವ ಸಂಬಳ ಏನು? 죄값은 데스입니다. 사망입니다. ಪಾಪವು ಕೊಡುವ ಸಂಬಳ ಮರಣ. 그래서 그 죄값을 예수 그리스도께서 자기 몸으로 대신 갚았다는 것입니다. ಹಾಗಾಗಿ ನಮ್ಮನ್ನ ಆ ಒಂದು ಮರಣದಿಂದ ನಮ್ಮ ಪಾಪ ಮಾಡಿದ ಮರಣದಿಂದ ನಮ್ಮನ್ನ ತಪ್ಪಿಸಿದ್ದಾರೆ. 그래서 예수 그리스도를 믿으면 값없이 의롭다 하심을 얻는다는 것입니다. ಹಾಗಾಗಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದರ ಮೂಲಕ ಆ ಪಾಪದ ನಿಮಿತ್ತ ಉಂಟಾಗುವ ಮರಣದಿಂದ ನಾವು ಪಾರಾಗಬಹುದಾಗಿದೆ. If we believe in Jesus Christ, we must be justified freely by His grace through the redemption that came by Jesus Christ. ಆಮೆನ್. ಇಲ್ಲಿ ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದರ ಮೂಲಕ ನಾವು ಪಾಪದಿಂದ ವಿಮುಕ್ತರಾಗಿ ಅಥವಾ ಶಾಪದಿಂದಲೂ ಪಾಪದಿಂದಲೂ ಅದಕ್ಕೆ ತರಬೇಕಾಗಿರುವಂತ ಮರಣದಿಂದಲೂ ಕೂಡ ನಾವು ಪಾರಾಗಲಿಕ್ಕೆ ಸಾಧ್ಯ. 또 로마서 챕터 7 verse 19을 보겠습니다. ಹಾಗೆ ರೋಮ 7ನೇ ಅಧ್ಯಾಯ 19ನೇ ವಚನ ಕೂಡ ನಾವು ನೋಡೋಣ. 로마서 7장 19절 내가 원하는 바 선은 행하지 아니하고 도리어 원하지 아니하는 바 악을 행하는도다. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. 사도 바울은 선을 행하려고 하는데 오히려 악을 행하는 경우도 있었다는 것입니다. ಇಲ್ಲಿ ನಾವು ತಪ್ಪು ಮಾಡುವಂಥದ್ದು ಅಥವಾ ಪಾಪ ಮಾಡುವಂಥದ್ದು ಕೂಡ ಉಂಟು ಎಂಬುದಾಗಿ ನಾವು ಯಾವುದು ನಮಗೆ ಮೆಚ್ಚುಗೆ ಆಗಿರುವುದಿಲ್ಲ, ಯಾವುದು ನಮಗೆ ಇಷ್ಟವಾದ ಆ ಕಾರ್ಯಗಳನ್ನೇ ನಾವು ಮಾಡುವಂತವರಾಗಿದ್ದೇವೆ ಎಂಬುದಾಗಿ. 자기가 아무리 노력해도 잘 안 되더라는 것입니다. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. 24절 보겠습니다. 24 오호라 나는 공간 사람이로다 이 사망의 몸에서 누가 나를 건져내랴. ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? 그래서 선을 행할 수 없기 때문에 율법에 의하면은 나는 저주받고 심판받을 수밖에 없는 존재이다 이런 이야기입니다. ಇದು ನೇರವಾಗಿ ಧರ್ಮಶಾಸ್ತ್ರದ ಮೂಲಕವಾಗಿಯೇ ಮಾತನಾಡುವುದಾದ್ರೆ ನಮ್ಗೆ ವಿಮುಕ್ತಿ ಇಲ್ಲ, ಪಾಪದಿಂದ ಬಿಡುಗಡೆ ಇಲ್ಲ. ನಾವು ಹಾಗಾದ್ರೆ ಯಾವ ರೀತಿಯಲ್ಲಿ ಈ ಒಂದು ಬಂಧನಗಳಿಂದ ನಾವು ಹೊರಬರಲಿಕ್ಕೆ ಸಾಧ್ಯವಾಗ್ತದೆ? 내 죄값은 죽음인데 ನನ್ನ ಪಾಪಕ್ಕೆ ತಕ್ಕ ಹಾಗೆ ನಾವು ಸಾಯ್ಬೇಕಾಗಿದೆ. 이 죽음의 몸에서 누가 나를 건져낼 수 있을까? ಇಂಥ ಮರಣಕ್ಕೆ ಒಳಗಾಗಿರುವಂತ ನನ್ನನ್ನು ಬಿಡಿಸುವವರು ಯಾರು?
사도 바울은 오호라 나는 공간 사람이로다 하고 탄식하고 있습니다. 그리빙하고 있습니다. ಅಪೊಸ್ತಲನಾದ ಪೌಲನು ತನ್ನನ್ನ ತಾನು ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನನ್ನ ಈ ದುರವಸ್ಥೆಯಿಂದ ಬಿಡಿಸುವವರು ಯಾರು? 이것은 사도 바울도 이런데 다른 사람도 다 마찬가지라는 말을 하고 있는 것입니다. ಇಲ್ಲಿ ಅಪೊಸ್ತಲನಾದ ಪೌಲನೇ ಆ ರೀತಿಯಲ್ಲಿ ಹೇಳುವುದಾದ್ರೆ ಇನ್ನು ನಾವು ಯಾವ ರೀತಿಯಲ್ಲಿ ಹೇಳಬೇಕಾಗಿದೆ ಅಥವಾ ಪಶ್ಚಾತ್ತಾಪ ಪಡಬೇಕಾಗಿದೆ? 그러면 오늘 본문 갈라디아서 3장의 13절을 또 보겠습니다. ಹಾಗೆ ಗಲಾತ್ಯ 3:13 ಕೂಡ ನಾವು ನೋಡೋಣ. 그리스도께서 우리를 위하여 저주를 받은 바 되사 율법의 저주에서 우리를 속량하셨으니 기록된 바 나무에 달린 자마다 저주 아래에 있는 자라 하였습니다. ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. 율법을 지키지 않으면 나무에 달려서 저주를 받는다라는 뜻이에요. ಇದರ ಅರ್ಥ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರತಿಯೊಂದನ್ನ ಕೂಡ ಪಾಲನೆ ಮಾಡದೇ ಇದ್ರೆ ಅವನು ಶಾಪಕ್ಕೆ ಸೇರುವವನಾಗಿದ್ದಾನೆ ಅಥವಾ ಶಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. 그런데 그리스도께서 우리를 위하여 대신 그 저주를 받았다는 것입니다. ಸೊ ನಿನ್ನ ನನಗೋಸ್ಕರವಾಗಿ ಆತನು ಪಾಪ ವಿಮೋಚಕನಾಗಿ ಬಂದನು. 그것이 속량, 리뎀션입니다. ವಿಮೋಚನೆ. 우리가 율법의 저주를 받아야 되는데 그리스도께서 우리를 위하여 대신 저주를 받아서 우리 죄값을 갚았다는 말씀입니다. ಇಲ್ಲಿ ನಮ್ಮನ್ನ ಶಾಪದಿಂದ ಬಿಡಿಸಲಿಕ್ಕೋಸ್ಕರವಾಗಿ ತಾನೇ ವಿಮೋಚಕನಾಗಿ ತೂಗು ಹಾಕಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. 신명기 27장 26절을 다시 보겠습니다. ಡ್ಯೂಟರ್ನಮಿ ಚಾಪ್ಟರ್ 27 ವರ್ಸ್ 26 ಮತ್ತೊಮ್ಮೆ ನಾವು ನೋಡುವುದಾದ್ರೆ 이 율법의 말씀을 실행하지 아니하는 자는 저주를 받을 것이라 할 것이요 모든 백성은 아멘 할지니라. 27ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತೇವೆ, ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೇ ಇರುವವನು ಶಾಪಗ್ರಸ್ತನು ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. 신명기 21장 23절을 볼게요. Deuteronomy chapter 21 verse 23. ಹಾಗೇನೆ 21ನೇ ಅಧ್ಯಾಯ 내가 읽습니다. 그 시체를 나무 위에 밤새도록 두지 말고 그날에 장사하여 내 하나님 여호와께서 내게 기업으로 주시는 땅을 더럽히지 말라. 나무에 달린 자는 하나님께 저주를 받았음이니라. ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನ ಹೊಂದಿದವನಲ್ಲವೇ? 사도 바울이 갈라디아서 3장 13절 말씀하고 있는데요. ಅಪೊಸ್ತಲನಾದ ಪೌಲನು ಗಲಾತ್ಯದಲ್ಲಿ 3ನೇ ಅಧ್ಯಾಯ 13ನೇ ವಚನ 14ನೇ ವಚನದ ಮೂಲಕ ಕೂಡ ಹೇಳ್ತಾ ಇದ್ದಾನೆ. 이 말씀은 모세오경의 신명기에 이미 기록이 되어 있다는 말입니다. ಹಾಗೆ ಮೋಶೆ ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿರುವಂತಹ ವಿಷಯವನ್ನ ಕೂಡ ನಾವು ಕಾಣಬಹುದಾಗಿದೆ. 다시 말하면은 율법에는 이것이 이미 기록이 되어 있다는 것입니다. ಇನ್ನೊಂದು ಮಾತಲ್ಲಿ ಈ ಎರಡನ್ನ ಕೂಡ ನಾವು ಹೋಲಿಸಬೇಕಾಗಿದೆ. 율법의 말씀을 실행하지 아니하는 자는 저주를 받을 것이다. ಯಾರೆಲ್ಲ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದಿಲ್ವೋ ಅವರು ಶಿಕ್ಷೆಗೆ ಪಾತ್ರರು. 그리고 나무에 달려서 저주를 받을 것이다. ಹಾಗೆ ಮರಕ್ಕೆ ತೂಗು ಹಾಕಲ್ಪಡುವರು. 신명기 21장 23절에 그렇게 말씀하고 있어요.
ಈಗ ತಾನೇ ಓದಿದಂತ ಡ್ಯೂಟರ್ನಮಿ ಚಾಪ್ಟರ್ 21 ವರ್ಸ್ 23 ಯಲ್ಲಿ ಕೂಡ ನಾವು ನೋಡಿದ್ದೀವಿ. 그렇게 저주를 받아야 될 사람들을 위해서 그리스도께서 대신 죄값을 자기 몸으로 갚으셨다는 것입니다. ಹಾಗಾಗಿ ಯಾರೆಲ್ಲ ಈ ಶಿಕ್ಷೆಗೆ ಪಾತ್ರರಾಗಿದ್ದಾರೋ ಅವರು ಆ ಪಾಪಕ್ಕೆ ತಕ್ಕ ಹಾಗೆ ಶಿಕ್ಷೆಯನ್ನ ಅನುಭವಿಸಬೇಕೆಂಬುದಾಗಿ ನೋಡ್ತೇವೆ. 예수 그리스도께서 자기 몸을 대속제물로 내어주셨다는 것입니다. ಅದಂತ ಬಂಧನದಿಂದ ಯೇಸು ಕ್ರಿಸ್ತ ನಿನ್ನನ್ನು ನನ್ನನ್ನು ಬಿಡಿಸಿದ್ದಾರೆ, ಆ ಬಂಧನಗಳಿಂದ ಬಿಡಿಸಿದ್ದಾರೆ. 자기 몸을 대속제물로 내어주신 것은 율법이 요구하는 것을 만족시켜 주신 것입니다. ಇನ್ನೊಂದು ರೀತಿಯಲ್ಲಿ ಅದನ್ನ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡ್ಲಿಕ್ಕೆ ಆಗದೇ ಇರುವುದರಿಂದ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಸಮರ್ಪಿಸಿಕೊಂಡು ನಮಗೆ ವಿಮೋಚನೆಯನ್ನು, ನಮಗೆ ರಕ್ಷಣೆಯನ್ನ ನೀಡಿದನೆಂಬುದಾಗಿ ನೋಡ್ತೇವೆ. 누구를 위해서 그렇게 했습니까? ಯಾರಿಗೋಸ್ಕರವಾಗಿ ಹಾಗೆ ಮಾಡಿದನು? 모든 죄인들을 위해서 그렇게 하신 것입니다. ನಮಗೋಸ್ಕರವಾಗಿ ಅಥವಾ ಎಲ್ಲ ಪಾಪಿಗಳಿಗೋಸ್ಕರವಾಗಿ. 율법으로는 저주를 받아야 하는데 ಧರ್ಮಶಾಸ್ತ್ರ ಪಾಲನೆ ಮಾಡುವಂತದ್ದು ಕಷ್ಟ ಇದೆ. 예수님이 대신 저주를 받아 주셨다는 것입니다. ಆದರೆ ಅದನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಆ ವಿಷಯದಲ್ಲಿ ಸಹಾಯ ಮಾಡಿದ್ದಾರೆ. 그래서 예수님은 율법의 요구를 만족시켰고 ಹಾಗಾಗಿ ನಾವು ಅದನ್ನು ಯಾವ ರೀತಿಯಲ್ಲಿ ಪೂರೈಸಲಿಕ್ಕೆ ಅಥವಾ ಪಾಲನೆ ಮಾಡಲಿಕ್ಕೆ ಧರ್ಮಶಾಸ್ತ್ರವನ್ನು ಪಾಲಿಸಲಿಕ್ಕೆ ಆಗ್ತದೆ ಎಂಬುದಾಗಿ 율법을 주신 하나님의 요구도 만족시킨 것입니다. ಈ ಧರ್ಮಶಾಸ್ತ್ರವನ್ನ ಕೊಟ್ಟಿರುವಂತ ದೇವರ ವಿಷಯದಲ್ಲಿ ಕೂಡ ನಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. 예수님이 자기 몸을 주셨다는 것, 대속제물, 어토닝 세크리파이스로 내어주셨다는 것, 이것은 복음 중에 복음입니다. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ನಮಗೋಸ್ಕರವಾಗಿ ತಾನು ಸಮರ್ಪಿತನಾದನೆಂಬುದಾಗಿ ಕೂಡ ನಮ್ಮ ಶಿಕ್ಷೆಯನ್ನ ತಾನು ಭರಿಸಿದವರಾಗಿ ನಮ್ಮ ವಿಮೋಚಕನಾಗಿ ತನ್ನನ್ನ ಅರ್ಪಿಸಿದರು. 갈라디아서 1장 4절을 보겠습니다. ನಾವು ಗಲಾತ್ಯ 1ನೇ ಅಧ್ಯಾಯ 4ನೇ ವಚನ ನೋಡೋಣ. 그리스도께서 하나님 곧 우리 아버지의 뜻을 따라 이 악한 세대에서 우리를 건지시려고 우리 죄를 대속하기 위하여 자기 몸을 주셨으니. ಗಲಾತ್ಯನ್ ಚಾಪ್ಟರ್ 1 ವರ್ಸ್ 4, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. Jesus Christ gave himself for our sins to rescue us from the present evil age. ಯೇಸು ಕ್ರಿಸ್ತನು ಕೆಟ್ಟದಾಗಿರುವಂತ ಈಗಿನ ದುಷ್ಟ ಯುಗದೊಳಗಿಂದ ನಮ್ಮನ್ನ ಬಿಡಿಸಲಿಕ್ಕೋಸ್ಕರವಾಗಿ ತನ್ನನ್ನ ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. 자, 로마서 3장 24절을 보겠습니다. ಹಾಗೆ ರೋಮ 3:24 ನೋಡೋಣ. 그리스도 예수 안에 있는 성령으로 말미암아 하나님의 은혜로 값없이 의롭다심을 얻은 자 되었느니라. 3ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. 예수 그리스도의 리뎀션으로 말미암아 값없이 믿음으로 의롭게 된다는 것입니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಮೂಲಕವಾಗಿಯೇ ನಮಗೆ ವಿಮೋಚನೆ. 그것은 하나님의 은혜라고 말씀하고 있습니다. ಇದು ದೇವರ ಕೃಪೆ, ಉಚಿತಾರ್ಥವಾದ ಕೃಪೆ. 예수님이 죄인과 하나님 사이의 원수된 관계를 해결해 주셨습니다. ನಾವು ದೇವರೊಟ್ಟಿಗೆ ವೈರಿಗಳಾಗಿದ್ದಂತಹ ನಮ್ಮನ್ನ ಯೇಸು ಕ್ರಿಸ್ತನ ಪ್ರೀತಿಸಿ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾರೆ. 예수님이 피를 흘리심으로써 하나님과 화목한 관계를 만드셨습니다. ಯೇಸು ಸ್ವಾಮಿಯು ತನ್ನ ರಕ್ತವನ್ನ ಸುರಿಸುವುದರ ಮೂಲಕವಾಗಿ ನಮಗೆ ದೇವರೊಟ್ಟಿಗೆ ಒಂದು ಐಕ್ಯತೆಯನ್ನ ಬೆಳೆಸುವಂತವರಾಗಿದ್ದಾರೆ. 이것이 예수님의 어토닝 세크리파이스, 속죄 제물이 되셨다는 이야기입니다. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯು ನಮಗೋಸ್ಕರವಾಗಿ
ಯಜ್ಞ ಬಲಿಯಾಗಿ ಮಾರ್ಪಟ್ಟನು. 제물은 누구에게 드리는 겁니까? ಯಾರಿಗೋಸ್ಕರವಾಗಿ ಆ ಒಂದು ಯಜ್ಞ ಬಲಿಯನ್ನ ಮಾಡ್ತಾ ಇದ್ದಾರೆ? 하나님께 드리는 거 아닙니까? ಯಜ್ಞ ಬಲಿ ಮಾಡೋದು ಯಾರಿಗೆ? ದೇವರಿಗಲ್ವಾ? 예수님이 자기 몸을 하나님께 속죄 제물로 드렸다는 것입니다. ಯಜ್ಞ ಬಲಿಯಾಗಿ ಯೇಸು ಸ್ವಾಮಿ ನನ್ನ ಸ್ಥಾನದಲ್ಲಿ ಇದ್ದುಕೊಂಡು ತಾನು ತನ್ನ ದೇಹವನ್ನ ಯಜ್ಞವಾಗಿ ದೇವರಿಗೆ ಅರ್ಪಿಸಿದನು. 그래서 죄인을 하나님과 화목하게 만드는 길을 여셨다는 겁니다. ಹಾಗೆಯೇ ನಮ್ಮನ್ನ ಪಾಪದಿಂದ ಬಿಡಿಸಲಿಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಒಂದು ತ್ಯಾಗವನ್ನು ತಾನು ಮಾಡಿರುವಂತದನ್ನ ನೋಡ್ತೇವೆ. 이것은 예수님을 믿음으로 그렇게 된다는 것입니다. ಹಾಗೆ ನಂಬಿಕೆ ಮೂಲಕವಾಗಿ ಮಾತ್ರವೇ ನಾವು ಹಾಗೆ ಮಾರ್ಪಡ್ಲಿಕ್ಕೂ ಕೂಡ ಸಾಧ್ಯ. By faith. ನಂಬಿಕೆ. 이것이 복음인 것입니다. 이ದೇ ನಿಜವಾದ ಸುವಾರ್ತೆ. 자, 그러면 우리 한국 성경으로 14절이 있는데요. ಕೊರಿಯ ಬೈಬಲ್ ಅಲ್ಲಿ 14ನೇ ವಚನದಲ್ಲಿ ನೋಡ್ತೇವೆ. 갈라디아서 3장 14절이 있다고요. 갈라디아 3ನೇ ಅಧ್ಯಾಯ 14ನೇ ವಚನದಲ್ಲಿ 이는 그리스도 예수 안에서 아브라함의 복이 이방인에게 미치게 하고 또 우리로 하여금 믿음으로 말미암아 성령의 약속을 받게 하려 함이라. ನಮಗೆ 13ನೇ ವಚನದಲ್ಲಿ ಕೂಡ ಐತೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು. 이것은 믿음으로 말미암아 성령의 약속을 받게 하려 함이라고 말하고 있습니다. ಇಲ್ಲಿ ನಂಬಿಕೆಯ ಮೂಲಕವಾಗಿಯೇ ಎಂಬುದಾಗಿ ವಾಕ್ಯದ ಮೂಲಕ ನಾವು ನೋಡ್ತಾ ಇದ್ದೇವೆ. 무엇이 그렇게 한다는 것입니까? ಯಾವ ರೀತಿಯಲ್ಲಿ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ? 예수 그리스도께서 속죄 제물이 되신 것이 그렇게 한다는 것입니다. ನಾವು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ತಾನು ಯಾವ ರೀತಿಯಲ್ಲಿ ತನ್ನ ಜೀವಿತವನ್ನು ಸಮರ್ಪಿಸಿದನೋ ತನ್ನ ತ್ಯಾಗದಿಂದಲೇ ನಮಗೆ ವಿಮೋಚನೆ. 그렇기 때문에 예수님을 믿으면 약속된 성령을 받는다는 것이죠. ಹಾಗಾಗಿ ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಆತನು ವಾಗ್ದಾನ ಮಾಡಿದ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ವಿಮೋಚನೆಯನ್ನ ನೀಡುವಂತವರಾಗಿದ್ದಾರೆ. 이것은 아브라함에게 주신 하나님이 주신 복입니다. ಇದು ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ಒಂದು ಆಶೀರ್ವಾದವೂ ಕೂಡ. 너로 말미암아 세상 모든 사람들이 복을 받게 되리라. ಹಾಗೆ ನಿನ್ನ ಮೂಲಕವಾಗಿ ಎಲ್ಲ ಜನರಿಗೂ ಕೂಡ ಆಶೀರ್ವಾದ ಉಂಟಾಗುವುದು. 창세기 12장 3절에 하나님께서 아브라함에게 약속을 하셨죠. ಅಬ್ರಹಾಮನಿಗೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಈ ರೀತಿಯಾದಂತ ವಾಗ್ದಾನ ಸಿಕ್ಕಿದೆ ಅಲ್ವಾ? 너로 말미암아 세상 모든 사람들이 복을 받게 되리라. ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ 12:3ರಲ್ಲಿ ನೋಡ್ತೇವೆ. 세상 모든 사람들이 구원을 받게 하기 위해서 예수님이 자기 몸을 대속 제물로 하나님께 드렸다는 것입니다. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ಆತನ ಕುಲದ ಮೂಲಕವಾಗಿ ಅಂದ್ರೆ ಯೇಸು ಕ್ರಿಸ್ತನು ತನ್ನನ್ನ ತಾನು ಯಜ್ಞ ಬಲಿಯಾಗಿ ಸಮರ್ಪಣೆ ಮಾಡುವುದರ ಮೂಲಕ ಎಲ್ಲಾ ಜನರಿಗೆ ಆಶೀರ್ವಾದ ಅಲ್ಲ, ಬದಲಿಗೆ ರಕ್ಷಣೆ ಉಂಟಾಗುವುದು. 그래서 누구든지 예수 그리스도를 믿음으로 약속된 성령을 받게 된다는 것입니다. ಯಾರೆಲ್ಲ ನಂಬುತ್ತಾರೋ ಅವರೆಲ್ಲರಿಗೂ ಕೂಡ ರಕ್ಷಣೆ ಅನ್ನುವಂಥದ್ದನ್ನ ವಿವರಿಸ್ತಾ ಇದ್ದಾರೆ. 그리스도의 어토닝 세크리파이스, 대속적인 죽음으로 죄인들을 구속한 목적이 뭡니까? ಒಬ್ಬ ಪಾಪಿಯು ತನ್ನ ಪಾಪದಿಂದ ಹೊರಬರಲಿಕ್ಕೆ ಅಥವಾ ಬಿಡಿಸಿಕೊಳ್ಳಲಿಕ್ಕೆ ಏನು ಕಾರಣ, ಹೇಗೆ ಸಾಧ್ಯ? 왜 하나님께서 죄인들을 구속하시려고 했습니까? ಯಾಕೆ ಒಬ್ಬ ಪಾಪಿಗೆ ಸ್ವತಃ ತಾನೇ
ಉತ್ತಮನಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗದೇ ಇದೆ. 그리스도를 통해서 왜 그렇게 하셨느냐고요. ಕ್ರಿಸ್ತನ ಮೂಲಕವಾಗಿ ಮಾತ್ರವೇನೆ ಎಂಬುದಾಗಿ ನೋಡುತ್ತೇವೆ. 아브라함의 복이 유대인뿐만 아니라 이방인에게도 받게 하기 위해서입니다. ಅಬ್ರಹಾಮನ ಆಶೀರ್ವಾದ ಬರೀ ಯೂದರಿಗೆ ಮಾತ್ರನೇ ಅಲ್ಲ, ಎಲ್ಲಾ ಕುಲದವರು ಎಲ್ಲಾ ಜನರಿಗೂ ಕೂಡ. 믿는 자들에게 왜 성령을 주셨습니까? ನಂಬುವಂತ ಎಲ್ಲರಿಗೂ ಪರಿಶುದ್ಧಾತ್ಮ ದೇವರು ಕೂಡ ಕೊಡಲ್ಪಡುತ್ತದೆ. 많은 이유가 있지만은 특히 말씀대로 살게 하기 위해서입니다. ಜಾಸ್ತಿ ಕಾರಣಗಳಿದ್ರೂ ಕೂಡ ವಾಕ್ಯಾನುಸಾರವಾಗಿ ನಾವು ನಡೆಯಲಿಕ್ಕೆ ಎಂಬುದಾಗಿ ನಾವು ನೆನಪಿಟ್ಕೋಬೇಕು. 성령을 받으면 하나님에 대해서 더 잘 알게 되고 ಪರಿಶುದ್ಧಾತ್ಮ ದೇವರು ಎಲ್ಲರಿಗೂ ಯಾಕೆ ಕೊಡಲ್ಪಡ್ತದೆ ಅಂತಂದ್ರೆ ಇನ್ನೂ ವಾಕ್ಯಗಳನ್ನ ಧ್ಯಾನ ಮಾಡಲಿಕ್ಕೆ, ಇನ್ನೂ ವಾಕ್ಯಾನುಸಾರ ನಡೀಲಿಕ್ಕೆ. 예수 그리스도에 대해서 더 잘 알게 되고 ಯೇಸು ಕ್ರಿಸ್ತನು ತಿಳಿಯಪಡಿಸಿದಂತೆ, ಯೇಸು ಕ್ರಿಸ್ತನು ಪಾಲಿಸಿದಂತೆ ನಾವು ಕೂಡ ಪಾಲಿಸಲಿಕ್ಕೆ, 또 하나님의 마음과 하나님의 뜻을 더 잘 알게 되고 ಹಾಗೆ ತಂದೆಯಾದ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೂ ಕೂಡ ಪರಿಶುದ್ಧಾತ್ಮ ದೇವರ ಸಹಾಯ ಬೇಕು. 말씀을 깨닫게 해주셔서 말씀대로 살게 해주시는 겁니다. ಹಾಗೆ ವಾಕ್ಯಗಳ ಅರ್ಥ ಆಗಬೇಕು, ನಮಗೆ ಗೊತ್ತಾಗಬೇಕಂದ್ರೂ ಕೂಡ ಪರಿಶುದ್ಧಾತ್ಮನ ಸಹಾಯ ಬೇಕು. 그렇기 때문에 하나님께서는 믿는 자에게 성령을 주신 것입니다. ಅದಕ್ಕೋಸ್ಕರವಾಗಿ ಯಾರೆಲ್ಲ ನಂಬುತ್ತಾರೋ, ಯೇಸುಸ್ವಾಮಿ ನಂಬುತ್ತ ಎಲ್ಲರಿಗೂ ಕೂಡ ಪರಿಶುದ್ಧಾತ್ಮ ದೇವರು ಕೊಡ್ತಾರೆ. 믿는 자에게 성령을 주시면은 영원토록 하나님이 함께 하실 수 있는 겁니다. ಯಾರೆಲ್ಲ ನಂಬುವಂತವರಾಗಿದ್ದಾರೋ ಅವರೊಟ್ಟಿಗೆ ನಿರಂತರವಾಗಿ ಪರಿಶುದ್ಧಾತ್ಮ ದೇವರು ಅವರೊಟ್ಟಿಗೆ ಇರ್ತಾರೆ. 믿는 자에게 성령을 주셔서 복음을 전하게 하십니다. ಹಾಗೆ ಪರಿಶುದ್ಧಾತ್ಮ ದೇವರು ಅವರಲ್ಲಿ ಇದ್ದುಕೊಂಡು ಅವರನ್ನು ಅನೇಕರಿಗೆ ಆಶೀರ್ವಾದವಾಗಿ ಮುನ್ನಡೆಸ್ತಾರೆ. 그래서 아브라함의 복을 온 세상 사람들이 다 함께 누리게 하시기 위해서 성령을 주신 것입니다. ಅದಕ್ಕೋಸ್ಕರವಾಗಿ ಅಬ್ರಹಾಮನಿಗೆ ಆಶೀರ್ವದಿಸಿದ ಹಾಗೆ ಅಬ್ರಹಾಮನ ಮೂಲಕ ರಕ್ಷಣೆ ಅಥವಾ ಅಬ್ರಹಾಮನ ಮೂಲಕ ರಕ್ಷಕನನ್ನ ತಿಳಿಯಪಡಿಸಿದ ಹಾಗೆ ನಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದ. 그것이 하나님이 온 세상 사람들을 구원하시기 위한 목적입니다. ಇದರ ಮುಖ್ಯ ಉದ್ದೇಶ ಒಂದೇ, ದೇವರು ಭೂಮಿ ಮೇಲಿರುವಂತ ಎಲ್ಲ ಜನರಿಗೂ ಕೂಡ ರಕ್ಷಣೆಯನ್ನ ಕೊಡಲಿಕ್ಕೆ ಬಯಸುವವರು. 약속된 성령이라고 했습니다. ವಾಗ್ದಾನ ಮಾಡಲ್ಪಟ್ಟಂತಹ ಪರಿಶುದ್ಧಾತ್ಮ ದೇವರು. 에스겔서 36장 27절에 에스겔은 이렇게 말하고 있습니다. 에스겔서 36장 27절. ಎಹೆಜ್ಕೇಲನು 36:27. 또 내 영을 너희 속에 두어 너희로 내 율례를 행하게 하리니 너희가 내 규례를 지켜 행할지라. ಎಹೆಜ್ಕೇಲ್ ಚಾಪ್ಟರ್ 36:27 ನಲ್ಲಿ ನಾವು ನೋಡುತ್ತೇವೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನ ಕೈಗೊಂಡು ಆಚರಿಸುವಿರಿ. 28절은 내가 너희 조상들에게 준 땅에서 너희가 거주하면서 내 백성이 되고 나는 너희 하나님이 되리라. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ, ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. 성령을 너희 속에 준다고 말씀하셨습니다. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸುವೆನು ಎಂಬುದಾಗಿ ನೋಡ್ತೇವೆ. 왜 성령을 주느냐? ಯಾಕೆ ಆತ್ಮನು ನಮ್ಮಲ್ಲಿ ನೆಲೆಸುವಂತೆ ಮಾಡ್ತಾರೆ? 내 율례를 행하게 하고 내 규례를 지켜 행하게 하기 위해서 주신다는 것입니다. 27ರಲ್ಲಿ 2ರಲ್ಲಿ ನೋಡ್ತೀವಿ, ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನ ಕೈಗೊಂಡು ಆಚರಿಸುವ ಹಾಗೆ ಮಾಡುವೆನು ಎಂಬುದಾಗಿ. 하나님은 구약의 선지자들을 통해서 성령을 부어주신다고 약속했습니다. ಇಲ್ಲಿ ದೇವರು, ತಂದೆಯಾದ ದೇವರು ಹಳೆ ಒಡಂಬಡಿಕೆಯಲ್ಲಿ ಪ್ರಾಫಿಟ್ಸ್ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿಯೇ ನಮ್ಮನ್ನ ಈ ರೀತಿಯಾದಂತಹ ವಾಗ್ದಾನಗಳ ಮೂಲಕ ಎಚ್ಚರಿಸಿದ್ದಾರೆ. 예수님도 성천하시기 전에 성령을 보내주신다고 약속하셨어요. ಯೇಸು ಸ್ವಾಮಿಯು ಕೂಡ ಆರೋಹಣ ಆಗೋದಕ್ಕಿಂತ ಮುಂಚೆ ಆತನು ನುಡಿದಂಥದ್ದು, ನಾನು ಹೋಗಿ ನಿಮಗೆ ಪರಿಶುದ್ಧಾತ್ಮ ದೇವರನ್ನ ಕಳಿಸಿಕೊಡುತ್ತೇನೆ. 예수님이 성령을 보내주신다는 약속의 말씀을 보겠습니다.
ಅಥವಾ ವಾಗ್ದಾನ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಹೋಗಿ ಆತ್ಮವನ್ನು ನಿಮ್ಗೆ ಕಳಿಸಿಕೊಡುತ್ತೇನೆ ಎಂಬುದಾಗಿ. 누가복음 루크 chapter 24 verse 49. ಲೂಕ 24:49ರಲ್ಲಿ ನಾವು ನೋಡ್ತೇವೆ. 볼지어다 내가 내 아버지께서 약속하신 것을 너에게 보내리니 너희는 위로부터 능력으로 입혀질 때까지 이 성에 머물라 하시니라. ಲೂಕ 24ನೇ ಅಧ್ಯಾಯದಲ್ಲಿ 49ನೇ ವಚನ ನೋಡ್ತೇವೆ. ಇಗೋ ನನ್ನ ತಂದೆ ವಾಗ್ದಾನ ಮಾಡಿದ್ದ ನಿಮಗೆ ಕಳಿಸಿಕೊಡುತ್ತೇನೆ, ದೇವರ ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನ ಹೊಂದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. 아버지께서 약속하신 것을 너에게 보낸다고 말씀하셨어요. ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. 그 약속하신 것이 성령입니다. ವಾಗ್ದಾನ ಮಾಡಿರುವಂತದ್ದೇನು? ಪರಿಶುದ್ಧಾತ್ಮ. 그러므로 성령을 받으면 능력으로 입혀진다는 것입니다. ಈ ಪರಿಶುದ್ಧಾತ್ಮ ದೇವರನ್ನು ಹೊಂದಿಕೊಳ್ಳುವಾಗ ನಿಮಗೆ ಶಕ್ತಿ ಬರುತ್ತದೆ ಎಂಬುದಾಗಿ ನೋಡ್ತೇವೆ. 성령을 보낼 때까지 너희들은 기다리라는 것입니다. ಪರಿಶುದ್ಧಾತ್ಮ ದೇವರು ಬರೋ ತನಕ ನೀವು ಕಾದುಕೊಂಡಿರ್ರಿ. 사도행전 Act chapter 1 verse 8 보겠습니다. 1장 8절. ಅಪೊಸ್ತಲ ಕೃತ್ಯಗಳು 1:8ನೇ ವಚನ ನೋಡೋಣ. 1ನೇ ಅಧ್ಯಾಯ 8ನೇ ವಚನ. 오직 성령이 너희에게 임하시면 너희가 권능을 받고 예루살렘과 온 유대와 사마리아와 땅끝까지 이르러 내 증인이 되리라 하시니라. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. 성령을 받으면 권능을 받게 된다는 것입니다. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದುವಿರಿ. 또 요한복음 14장 16절에 예수님이 이렇게 말씀하셨습니다. ಹಾಗೇನೆ ಯೋಹಾನ 14ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. Chapter 14 verse 16. 14:16. 내가 아버지께 구하겠으니 그가 또 다른 보혜사를 너희에게 주사 영원토록 너희와 함께 있게 하리니. ಆಗ ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. 또 다른 보혜사, another counselor, 이분이 성령입니다. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಎಂಬುದಾಗಿ ನೋಡುವಾಗ ಪರಿಶುದ್ಧಾತ್ಮ ದೇವರ ಕುರಿತು ಮಾತನಾಡ್ತಾ ಇದೆ. 그 17절에 17. 그는 진리의 영이라 세상은 능히 그를 받지 못하나니 이는 그를 보지도 못하고 알지도 못함이라. 그러나 너희는 그를 아나니 그는 너희와 함께 가시며 또 너희 속에 계시겠습니다. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. 성령은 예수 그리스도의 영입니다. ಪರಿಶುದ್ಧಾತ್ಮ ದೇವರು ಯೇಸು ಕ್ರಿಸ್ತನ ಒಂದು ಆತ್ಮವಾಗಿದೆ. 하나님의 영입니다. ದೇವರ ಒಂದು ಆತ್ಮವಾಗಿದೆ. 진리의 영입니다. ಸತ್ಯದ ಆತ್ಮನಾಗಿದ್ದಾರೆ. 그래서 우리와 함께 계시면서 우리에게 하나님을 가르쳐 주시고 ಆ ಸತ್ಯದ ಆತ್ಮನೇ ನಮ್ಮಲ್ಲಿ ಇದ್ದುಕೊಂಡು ನಮಗೆ ವಾಕ್ಯದ ವಿಷಯವನ್ನ ಕಲಿಸುವಂತವರಾಗಿದೆ. 예수님을 가르쳐 주시고 ಯೇಸು ಕ್ರಿಸ್ತನನ್ನ ಕುರಿತು ತಿಳಿಯಪಡಿಸುತ್ತದೆ. 하나님의 말씀을 가르쳐 주시는 겁니다. ದೇವರ ವಾಕ್ಯವನ್ನ ಕುರಿತು ಕೂಡ ನಮಗೆ ಕಲಿಸಿಕೊಡುತ್ತದೆ. 그리고 우리를 하나님의 말씀대로 살도록 인도하시는 겁니다. ಹಾಗೆ ವಾಕ್ಯಾನುಸಾರವಾಗಿ ನಾವು ನಡೆಯಲಿಕ್ಕೋಸ್ಕರವಾಗಿ ನಮ್ಮನ್ನ ನಡೆಸುತ್ತದೆ. 그렇게 살도록 하는 능력을 주신다는 것입니다. ಹಾಗೆ ನಾವು ಆ ರೀತಿಯಲ್ಲಿ ಜೀವಿಸಲಿಕ್ಕೆ ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನ ಕೊಡುವಂತದ್ದಾಗಿದೆ. 요한복음 16장 7절 말씀입니다. ಯೋಹಾನದಲ್ಲಿ ನಾವು ಓದಿದ ಹಾಗೆ ಆ ವಾಕ್ಯದ ಮೂಲಕವಾಗಿ ಕೂಡ ನಾವು ನೋಡಬಹುದು. Chapter 16 verse 7. 그러나 내가 너희에게 실상을 말하노니 내가 떠나가는 것이 너희에게 유익이라. 내가 떠나가지 아니하면 보혜사가 너희에게로 오시지 아니할 것이요 가면 내가 그를 너희에게로 보내리니. ಯೋಹಾನ 16:7ರಲ್ಲಿ ನಾವು ನೋಡ್ತೇವೆ. ಆದರೂ ನಾನು ನಿಮಗೆ ಸತ್ಯವನ್ನ ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. 그게 13절을 보겠습니다. 13.
그러나 진리의 성령이 오시면 그가 너희를 모든 진리 가운데로 인도하시리니 그가 스스로 말하지 않고 오직 들은 것을 말하며 장래일을 너희에게 알리시리라. ಸತ್ಯದ ಆತ್ಮನು ಬಂದಾಗ ಆತ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡಿದನು, ಕೇಳಿದ ಮಾತುಗಳೆಲ್ಲ ಆಡುವನು ಮತ್ತು ಮುಂದಾಗುವ ಸಂಗತಿಗಳು ನಿಮಗೆ ತಿಳಿಸುವನು. 성령을 진리의 영이라고 말하고 있습니다. ನೋಡಿ, ಪರಿಶುದ್ಧಾತ್ಮ ದೇವರು ಸತ್ಯದ ಆತ್ಮನು ಎಂಬುದಾಗಿ ಹೇಳ್ತಾ ಇದೆ. 우리를 진리 가운데로 인도하시는 분이라고 말하고 있습니다. ಸತ್ಯದ ಆತ್ಮನು ನಾವು ನಡೆಯಬೇಕಾದಂತ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತವರಾಗಿದ್ದಾರೆ. 14절 14 그가 내 영광을 나타내리니 내 것을 가지고 너희에게 알리겠습니다. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. 예수 그리스도의 영광을 드러내는 분이 성령입니다. ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತದ್ದು ಕೂಡ ಪರಿಶುದ್ಧಾತ್ಮ ದೇವರೇನೆ. 예수님은 성령을 보내주신다고 약속하셨어요. ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ದೇವರನ್ನ ಕಳಿಸ್ಕೊಡ್ತೇನೆ ಎಂಬುದಾಗಿ ಕೂಡ ವಾಗ್ದಾನ ಮಾಡಿದ್ರು. 언제 보내주셨습니까? ಯಾವಾಗ ಕಳಿಸ್ಕೊಟ್ರು? 예수님이 부활하셔서 영광을 받으신 후에 보내주셨습니다. ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡು ಮಹಿಮೆ ಹೊಂದಿದ ರೀತಿಯಲ್ಲಿಯೇ ತಾನು ಪರಿಶುದ್ಧಾತ್ಮ ದೇವರನ್ನ ಕೂಡ ಕಳಿಸಿಕೊಟ್ಟಿರುವಂತದ್ದನ್ನ ನೋಡ್ತೇವೆ. 예수님이 하나님 아버지께로 성천하신 이후에 보내주셨다는 겁니다. ಯೇಸು ಕ್ರಿಸ್ತನು ಯಾವಾಗ ಆರೋಹಣವಾಗಿ ಹೋಗಿದರೋ ತಂದೆಯಾದ ದೇವರ ಬಳಿಯಿಂದ ಆತ್ಮದೇವರನ್ನ ನಮಗೆ ಕಳಿಸಿಕೊಡುವಂತದ್ದನ್ನ ಕೂಡ ನೋಡ್ತೇವೆ. 말씀을 정리해 보겠습니다. ಈ ವಾಕ್ಯಗಳನ್ನ ನಾವು ನೆನಪಿಟ್ಕೊಳ್ಳೋಣ. 하나님은 아브라함을 불러서 믿음을 보시고 그를 의롭다고 하셨습니다. ತಂದೆಯಾದ ದೇವರು ಅಬ್ರಹಾಮನನ್ನ ಕರೆದು ಆತನನ್ನ ನೀತಿವಂತನಾಗಿ ಆರಿಸಿಕೊಂಡ. 이것은 할례를 받기 전의 일입니다. ಇದು ಸುನ್ನತಿಗಿಂತ ಮುಂಚಿತವಾಗಿಯೇ ಆತನಿಗೆ ನಡೆದಂತ ಒಂದು ಕಾರ್ಯ. 율법을 받기 430년 전에 있었던 일입니다. ಇನ್ನ ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಸುಮಾರು 430 ವರ್ಷಗಳಿಗಿಂತ ಮುಂಚಿತವಾಗಿಯೇ 유대인들은 아브라함을 자기들의 조상으로 알고 있습니다. ಯಾಕಂದ್ರೆ ಎಲ್ಲ ಯೂದರು ಕೂಡ ಅರಿತಿದ್ರು, ನಮ್ಮ ಮೂಲ ಪಿತ ಅಬ್ರಹಾಮನು ನಮ್ಮ ಮೂಲ ಪಿತ ಎಂಬುದಾಗಿ ಅರಿತಿದ್ರು. 그들은 사도 바울이 전한 복음을 공격했습니다. ಅದೇನೆ ಅಪೊಸ್ತಲನಾದ ಪೌಲನು ಕೂಡ ತಿಳಿಯಪಡಿಸುವಂತ ಸಂದರ್ಭದಲ್ಲಿ ಕೂಡ ಉಚ್ಚರಿಸಿದ್ದಾನೆ. 사도 바울의 사도의 권위를 무시하고 반격했습니다. ಹಾಗೇನೆ ಆತನು ಯಾವುದನ್ನ ಕುರಿತು ವಿವರಿಸುವುದರ ಮೂಲಕ ಹೇಗೆ ನಾವು ಪಾಲಿಸಬೇಕು, ಯಾವುದನ್ನ ಪಾಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. 그들은 믿음으로 의롭게 되는 것이 아니라 할례를 받아야 한다고 했습니다. ಆದ್ರೆ ತಪ್ಪಾಗಿ ತಿಳಿಸುವಂತದ್ದರ ಕುರಿತು ಎಚ್ಚರವಾಗಿರ್ಬೇಕಂತೇಳಿ ಧರ್ಮಶಾಸ್ತ್ರ ಪಾಲನೆ ಮಾಡುವುದರಿಂದಲೋ ಸುನ್ನತೆಯಿಂದಲೋ ರಕ್ಷಣೆ ಎಂಬುದಾಗಿ ಹೇಳುವಂತವರ ವಿಷಯದಲ್ಲಿ ಎಚ್ಚರವಾಗಿರು ಎಂಬುದಾಗಿ ಹೇಳ್ತಾರೆ. 율법을 지켜야 어렵게 되고 하나님의 자녀가 된다고 주장했습니다. ಯಾಕಂದ್ರೆ ತಪ್ಪಾದ ಬೋಧನೆ ಅವರಿಗೆ ಬಂದಿತ್ತು, ಧರ್ಮಶಾಸ್ತ್ರ ಪಾಲನೆ ಮಾಡೋದ್ರಿಂದ ನಮಗೆ ರಕ್ಷಣೆ ಎಂಬುದಾಗಿ. 그러나 사도 바울은 아브라함이 어렵다고 인정을 받은 것을 설명했는데요. ಆಗ ಅಪೊಸ್ತಲನಾದ ಪೌಲನು ಅವರಿಗೆ ತಿಳಿಸ್ತಾ ಇದ್ದಾರೆ, ಹಾಗಾದ್ರೆ ಅಬ್ರಹಾಮನು ಯಾವ ರೀತಿಯಲ್ಲಿ ನೀತಿವಂತನೆಂಬುದಾಗಿ ಕರೆಯಲ್ಪಟ್ಟನು, ಯಾವ ರೀತಿಯಲ್ಲಿ ಆತನು ಆರಿಸಲ್ಪಟ್ಟನು. 대속제물 대신 예수 그리스도를 믿음으로 의롭게 된다고 설득하고 있습니다. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ಪಾಪ ವಿಮೋಚಕನಾಗಿ ಈ ಲೋಕದಲ್ಲಿ ಬಂದಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿಯೇ ನಮಗೆ ರಕ್ಷಣೆ ಅನ್ನುವಂಥದ್ದನ್ನ ನೆನಪಿಡಿ ಎಂಬುದಾಗಿ ಬೋಧಿಸ್ತಾ ಇದ್ದಾರೆ. 이것이 사도 바울이 갈라디아서 3장에서 복음의 진리를 말씀하고 있는 내용입니다. ಈ ವಿಷಯವನ್ನೇ ಗಲಾತ್ಯದವರಿಗೆ ಬರೆದ 3ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ವಿವರಿಸುವಂತದ್ದನ್ನ ನಾವು ನೋಡ್ತೇವೆ. 죄를 용서받는다는 것, ಪಾಪದಿಂದ ವಿಮೋಚನೆ ಹೊಂದುವುದು, 의롭다함을 인정받는다는 것, ನೀತಿವಂತರೆಂಬುದಾಗಿ ನಾವು ಕರೆಯಲ್ಪಟ್ಟು ನಿರ್ಣಯಿಸಲ್ಪಡುವುದು, 구원받는다는 것, ರಕ್ಷಣೆ ಹೊಂದುವುದು, 영생을 얻는다는 것, ನಿತ್ಯ ಜೀವನ ಹೊಂದಿಕೊಳ್ಳುವಂಥದ್ದು, 하나님의 자녀가 된다는 것,
ದೇವರ ಮಕ್ಕಳಾಗಿ ನಾವು ಮಾರ್ಪಡುವಂತದ್ದು, 새 사람이 된다는 것, ಹೊಸ ಮನುಷ್ಯರಾಗಿ ನಾವು ಮಾರ್ಪಡುವಂತದ್ದು, 성령을 받는다는 것, ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ಳುವಂತದ್ದು, 이 말은 다 같은 말입니다. ಇದೆಲ್ಲವೂ ಕೂಡ ನಮಗೆ ಒಂದೇ ಅರ್ಥವನ್ನ ತಿಳಿಸ್ತವೆ. 이런 것들은 다 믿음과 함께 얻게 되는 현상들입니다. ಇವೆಲ್ಲವುಗಳನ್ನ ನಾವು ನಂಬಿಕೆಯ ಮೂಲಕವಾಗಿ ನಾವು ಹೊಂದಿಕೊಳ್ತೇವೆ ಮತ್ತೆ ಮುನ್ನಡೆಯುತ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಮುಂದೆ ಸಾಗಬೇಕು. 예수님은 인간의 죄를 대신 갚기 위해서 자기 몸을 대속제물로 하나님께 드렸습니다. ಯಾಕಂದ್ರೆ ಆತನು ನಮಗೋಸ್ಕರವಾಗಿ ನಾವು ಬಲಿಯಾಗಬೇಕಾಗಿರುವಂತಹ ಸ್ಥಾನದಲ್ಲಿ ತಾನು ಯಜ್ಞವಾಗಿ ದೇವರಿಗೆ ಸುವಾಸನೆ ಯಜ್ಞವಾಗಿ ಆತನು ಮಾರ್ಪಟ್ಟನು ಎಂಬುದಾಗಿ ನೋಡ್ತೇವೆ. 율법은 죄인에게 저주를 받는다고 말했습니다. ಒಬ್ಬ ಪಾಪಿಯು ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವುದು ಭಾರಿ ಕಷ್ಟ ಎಂಬುದಾಗಿ ನೋಡುತ್ತೇವೆ. 예수님은 율법이 요구하는 저주를 자기 자신 몸으로 대신 받았습니다. ಯಾಕಂದ್ರೆ ಯೇಸು ಕ್ರಿಸ್ತನ ಹೇಳುವಂತದ್ದನ್ನ ನಾವು ನೋಡ್ತೇವೆ. ತಾನೇ ನಮಗೆ ವಿಮೋಚಕನಾಗಿ, ತಾನೇ ನಮಗೆ ರಕ್ಷಣೆ ನೀಡುವವರಾಗಿ ಮತ್ತು ವಾಗ್ದಾನದ ಹಾಗೆ ತಾನು ನಮಗೆ ತಿಳಿಯಪಡಿಸಿರುವಂತದ್ದನ್ನ ನೋಡ್ತೇವೆ. 그러므로 예수 그리스도를 믿는 믿음으로 죄에서 구원을 받는다는 것입니다. ಇದನ್ನ ಯಾರೆಲ್ಲ ನಂಬುತ್ತಾರೋ ನಂಬುವಂತ ಪ್ರತಿಯೊಬ್ಬರಿಗೂ ಕೂಡ ವಿಮೋಚನೆ ಸಿಗ್ತದೆ. ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಸಿಗ್ತದೆ. 율법을 잘 지켜서 구원을 받는 것이 아니고 ನೆನಪಿಡಬೇಕು, ಧರ್ಮಶಾಸ್ತ್ರ ಪಾಲನೆ ಮಾಡುವುದರಿಂದ ನಮಗೆ ರಕ್ಷಣೆ ಅನ್ನುವಂತ ನೆನಪಲ್ಲಿ ಇರಬಾರದು. 예수 그리스도를 믿음으로 구원을 받는다는 것입니다. ಓನ್ಲಿ ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಮಾತ್ರವೇ ನಮಗೆ ರಕ್ಷಣೆ ಅನ್ನುವಂಥದ್ದನ್ನ ನೀವು ನೆನಪಿಡಬೇಕು. 이것이 바로 복음입니다. ಇದೇ ಸತ್ಯವಾದ ನಿಜವಾದ ಸುವಾರ್ತೆಯಾಗಿದೆ. 모든 사람은 다 죄인입니다. ಎಲ್ಲರೂ ಕೂಡ ನಾವೆಲ್ಲ ಪಾಪಿಗಳಾಗಿದ್ದೇವೆ. 복음은 모든 사람이 잡아야 할 생명의 라인입니다. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದೇ ರೀತಿಯಾದಂತಹ ಹಾದಿಯಲ್ಲಿರುವಂತವ್ರು. 누구든지 복음을 받아들이면 새로운 생명, 영생을 얻게 됩니다. ಯಾರೆಲ್ಲ ಈ ಒಂದು ಶುಭ ವರ್ತಮಾನವನ್ನ ಸ್ವಾರ್ಥೆಯನ್ನ ಸ್ವೀಕರಿಸ್ತಾರೋ ಅವರಿಗೆ ರಕ್ಷಣೆ ಉಂಟಾಗ್ತದೆ. ಅವರು ಹೊಸ ಮನುಷ್ಯರಾಗಿ ಮಾರ್ಪಡ್ತಾರೆ. 누구든지 복음을 거부하거나 버리면 영원한 형벌, 영벌을 받게 됩니다. ಯಾರೆಲ್ಲ ಈ ಸ್ವಾರ್ಥೆಯನ್ನ ಸ್ವೀಕರಿಸ್ತಾರೋ ಅವರಿಗೆ ನಿತ್ಯ ಜೀವ ಸಿಗ್ತದೆ. ಯಾರೆಲ್ಲ ನಿರಾಕರಿಸ್ತಾರೋ ಅವರಿಗೆ ನಿತ್ಯವಾದ ಶಾಪ. 우리는 이 복음을 바울과 같이 확실하게 믿어야 되는 겁니다. ನಾವು ಕೂಡ ಅಷ್ಟೇ ಅಪೊಸ್ತಲನಾದ ಪೌಲನ ಹಾಗೆ ಈ ವಾಕ್ಯಗಳನ್ನ ನಂಬಬೇಕು. 이 복음을 우리가 잘 지켜야 되는 겁니다. ಹಾಗೆ ಈ ಸುವಾರ್ತೆಯನ್ನ ನಾವು ನಂಬಬೇಕು, ಈ ಸುವಾರ್ತೆಯನ್ನ ನಾವು ಪ್ರಕಟಿಸಬೇಕು. 그리고 이 복음을 세상 모든 사람들에게 전해야 됩니다. ಹಾಗೆ ಈ ಸುವಾರ್ತೆಯನ್ನ ಭೂಲೋಕದ ಕಟ್ಟ ಕಡೆವರೆಗೂ ತಲುಪಿಸಬೇಕು. 그래서 온 세상 사람들로 하여금 복음으로 구원의 길을 인도해야 되는 겁니다. ಹಾಗಾಗಿ ಈ ಒಂದು ವಾಕ್ಯದ ಮೂಲಕ, ಈ ಸುವಾರ್ತೆಯ ಮೂಲಕವಾಗಿ ಎಲ್ಲಾ ಜನರಿಗೆ ರಕ್ಷಣೆ ಸಿಗುವ ಹಾಗೆ ನಾವು ಮಾಡಬೇಕಾಗಿದೆ. 복음으로 구원을 받게 해야 된다는 것입니다. ಯಾಕಂದ್ರೆ ನಾವು ಸುವಾರ್ತೆಯ ಮೂಲಕವಾಗಿ ರಕ್ಷಣೆ ಅನ್ನುವಂಥದ್ದನ್ನ ತಿಳಿಯಪಡಿಸಬೇಕು. 그래서 온 세상 사람들이 다 함께 아브라함의 복을 누리기를 예수님 이름으로 축원합니다. ಈ ರೀತಿಯಾದಂತಹ ಒಂದು ಆಶೀರ್ವಾದ ಅಬ್ರಾಹ್ಮನ ಮೂಲಕವಾಗಿ ಯಾವ ರೀತಿ ರಕ್ಷಣೆ ಸಿಕ್ತೋ, ಅಬ್ರಾಹ್ಮನ ಮೂಲಕವಾಗಿ ಎಲ್ಲಾ ಜನರಿಗೆ ಯಾವ ರೀತಿಯಲ್ಲಿ ಆಶೀರ್ವಾದ ಉಂಟಾಯ್ತು, ಅದೇ ರೀತಿಯಲ್ಲಿ ನಿಮ್ಮನ್ನು ಕೂಡ ಬಲವಾದ ಕರ್ತನು ಉಪಯೋಗಿಸಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸುತ್ತೇನೆ. 율법을 지키지 않으면 저주를 받는다고 율법이 말하고 있는데 ಧರ್ಮಶಾಸ್ತ್ರ ಹೇಳ್ತದೆ, ಧರ್ಮಶಾಸ್ತ್ರವನ್ನ ಪಾಲನೆ ಮಾಡದೇ ಇದ್ರೆ ಶಾಪಗ್ರಸ್ತನು ಎಂಬುದಾಗಿ. 사도 바울은 믿음으로 의롭게 된다는 것을 말하고 있습니다. ಆದ್ರೆ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಂಬಿಕೆಯಿಂದ ಪ್ರತಿ ಮನುಷ್ಯನು ರಕ್ಷಿಸಲ್ಪಡಲಿಕ್ಕೆ ಸಾಧ್ಯ ಅಥವಾ ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಡಲಿಕ್ಕೂ ಸಾಧ್ಯ ಎಂಬುದಾಗಿ. 예수 그리스도께서 자기의 몸을 대속제물로 하나님께 드렸습니다. ಹಾಗಾಗಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಳಿಯಲ್ಲಿ ತನ್ನನ್ನೇ ತಾನು ವಿಮೋಚಕನಾಗಿ ಯಜ್ಞ ಬಲಿಯಾಗಿ ತಾನು ಸಮರ್ಪಿಸಿಕೊಂಡನು. 그러므로 죄인들이 받아야 될 저주를 예수님이 대신 받았습니다. ಒಬ್ಬ ಪಾಪಿಗೆ ಸಿಗಬೇಕಾಗಿರುವಂತ ಶಿಕ್ಷೆಯನ್ನ ಯೇಸು ಕ್ರಿಸ್ತನು ತಾನು ಭರಿಸಿ ಪಾಪಿಯನ್ನ ವಿಮೋಚಿಸುತ್ತಾರೆ. 그래서 누구든지 예수 그리스도를
my Lord, my Savior라고 믿으면 의롭게 되고 구원을 받습니다. ಹಾಗಾಗಿ ಇವತ್ತೊಂದು ವೇಳೆ ಯಾರೆಲ್ಲ ಮನುಷ್ಯರು ಯಾರೆಲ್ಲ ಈ ಒಂದು ರಕ್ಷಣೆ ಬೇಕೆಂಬುದಾಗಿದೆಯೋ ಅವರೆಲ್ಲರೂ ಕೂಡ ನಂಬುವುದರ ಮೂಲಕವಾಗಿಯೇ ರಕ್ಷಣೆಯನ್ನ ಹೊಂದಲಿಕ್ಕೆ ಸಾಧ್ಯ. 이것이 오늘 본문 갈라디아서 3장 10절에서 14절까지의 내용입니다. ಇದೇನೆ ಇವತ್ತು ನಾವು ಕಲಿತಿರುವಂತಹ ಒಂದು ವೇದ ಭಾಗದಲ್ಲಿ ಕೂಡ ಗಲಾತಿಯನ್ಸ್ ಚಾಪ್ಟರ್ 3 10 to 14 ವರೆಗೂ ಮೂರನೇ ಅಧ್ಯಾಯ 10 ರಿಂದ 14ರ ತನಕ ನಾವು ನೋಡಿದ್ದೇವೆ. 할렐루야. 할렐루야. 누가 대표로 기도를 해주세요. ನಾವು ಪ್ರಾರ್ಥನೆ ಮೂಲಕ ಮುಕ್ತಾಯ ಮಾಡಿಕೊಳ್ಳೋಣ. ಪೀಟರ್ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಿ ಮುಗಿಸಿ ಚಿಕ್ಕದಾಗಿ ಜಾನ್ಸನ್ ಪಾಸ್ಟರ್